ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ರಾವಿಕ ಗ್ರಂಥಿಗಳ 3ನೇ ಭಾಗದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ವಿಷಯಗಳು ತಿಳ್ಕೊಂಡು ಇದು ಮುಕ್ತಾಯ ಮಾಡಕ್ಕೆ ಸಾಧ್ಯವಾಗುತ್ತೆ. ಈ ಅಂತಃಸ್ರಾವಿಕ ಗ್ರಂಥಿಗಳು ಹೇಳ್ತಾ ಹೋದ್ರೆ ನಾನು ಮೊದಲನೇ ತರಗತಿಯಲ್ಲಿ ಹೇಳಿದ್ದೀನಿ. ಸೊ 7 ಅಂತಃಸ್ರಾವ ಗ್ರಂಥಿಗಳು ಪ್ರಧಾನವಾಗಿರೋದು ಪ್ರಾಮುಖ್ಯವಾದಂಥ ವಿಷಯಗಳವೆಲ್ಲ ಅವೆಲ್ಲ ತಿಳ್ಕೊಂಡು ಆ ಅಂತಃಸ್ರಾವ ಗ್ರಂಥಿಗಳನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳ್ಳೋದು ತುಂಬಾ ಪ್ರಾಧಾನ್ಯವಾಗಿರುತ್ತೆ. ಅದಕ್ಕೆ ಸಂಬಂಧಿತ ಅದ್ಭುತ ವಿಡಿಯೋಗಳಿದೆ ನಮ್ಮ ಮಹಾತಾ ಟಿವಿಯಲ್ಲಿ. ಎಲ್ಲರೂ ಮತ್ತೊಂದ್ಸರಿ ಹೇಳ್ತಾ ಇದೀವಿ, ಮಹಾತಾ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗ್ರೂಪಲ್ಲಿ ಆ ಲಿಂಕ್ ಬರ್ತಾ ಇರ್ತದೆ, ದಯವಿಟ್ಟು ಅದು ಒತ್ತಿ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಇಷ್ಟ ಇದ್ರೆ ವಿಡಿಯೋಗಳು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಲಿಂಕ್ ಅನ್ನು ಇನ್ನೂ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ಫಾರ್ವರ್ಡ್ ಮಾಡ್ತಾ ಹೋಗಿ. ರೈಟ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಅಂತಃಸ್ರಾವಿ ಗ್ರಂಥಿಗಳ ಮುಂದಿನ ಭಾಗ, ಕೊನೆಯ ಭಾಗ ಅಂತಂದ್ರೆ ಇದರಲ್ಲಿ ಏನಂದ್ರೆ ಈ ಡಯಾಬಿಟಿಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತಾ ಇದ್ವಿ. ಡಯಾಬಿಟಿಸ್ ಅಂದ್ರೆ ಈ ಡಯಾಬಿಟಿಸ್ ಅನ್ನೋದು ಒಂದು ದೀರ್ಘಕಾಲಿಕ ಜೀವನ ಶೈಲಿಯ ಕಾಯಿಲೆಗಳು ಅಂತ ಹೇಳ್ತೀವಿ ಸ್ನೇಹಿತರೆ, ವ್ಯಾಧಿ ಅಂತ ಹೇಳ್ಬೋದು. ಇದು ಒಂಥರ ಹೇಳ್ಬೇಕಂದ್ರೆ ಹೋಗ್ತಾ ಹೋಗ್ತಾ ನಮ್ಮ ಬ್ಲಡ್ ಒಳಗಡೆ, ನಮ್ಮ ರಕ್ತದಲ್ಲಿ ಯಾರೇ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ ಏನು ಅಂದ್ರೆ ಆ ರಕ್ತದಲ್ಲಿ ಈ ಶುಗರ್, ಈ ಗ್ಲೂಕೋಸ್, ಹೆಚ್ಚು ಗ್ಲೂಕೋಸ್ ಅನ್ನೋದು, ಹೆಚ್ಚು ಪರಿಣಾಮದಲ್ಲಿ ಗ್ಲೂಕೋಸು ದೀರ್ಘಕಾಲದಿಂದ ಅವರು ರಕ್ತ ಒಳಗಡೆ ಸೇರ್ಕೊಂಡಿದೆ ಅಂತ ಅರ್ಥ. ಅವರು ಆ ದೀರ್ಘಕಾಲಿಕ ಆ ವ್ಯವಧಿಯಲ್ಲಿ ಆ ಬ್ಲಡ್ ಅಲ್ಲಿ ಶುಗರು ಅಂದ್ರೆ ಆ ಗ್ಲೂಕೋಸು ಹೆಚ್ಚು ಸಮಯದಿಂದ ಇದೆ ಅಂತ ಅರ್ಥ. ಅದನ್ನು ನಾವು ಒಂದು ಡಯಾಬಿಟಿಸ್ ಅಂತ ಕರಿತೀವಿ ಸ್ನೇಹಿತರೆ. ಇದೊಂಥರ ಮೆಟಾಬಾಲಿಕ್ ವ್ಯಾಧಿ ಅಂತ ಹೇಳ್ಬೋದು. ಇದು ಅಂದ್ರೆ ನಮ್ಮ ದೇಹದಲ್ಲಿ ಮೆಟಾಬಾಲಿಕ್ ವ್ಯಾಧಿ ಅಂತ ಹೇಳ್ಬೋದು. ಇದು ಎಂಡೋಕ್ರೈನ್ ಸಿಸ್ಟಮ್ ಸಂಬಂಧಿತ ಮೆಟಾಬಾಲಿಕ್ ವ್ಯಾಧಿ ಆಗಿರ್ತದೆ. ಅಂದ್ರೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಇಲ್ಲಿ ಪ್ರಧಾನ ಕಾರಣ ಯಾಕೆ ಈ ಡಯಾಬಿಟಿಸ್ ಬರುತ್ತೆ ಅಂತ ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಮತ್ತೊಂದು ಸರಿ ನಾವು ಮನನ ಮಾಡ್ಕೊಳ್ಳೋಣ. ಇಲ್ಲಿ ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಇದೆ. ಅದೇನ್ ಮಾಡ್ಬೇಕು, ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಅನ್ನು ಉತ್ಪನ್ನ ಮಾಡಬೇಕು. ಹಾರ್ಮೋನ್ ಉತ್ಪನ್ನ ಆಗಿದೆ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಆಗಿದೆಯಾ, ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಆಗಿದೆಯಾ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಇನ್ಸುಲಿನ್ ಉತ್ಪನ್ನ ಆಗ್ತಾ ಇದೆಯಾ, ಅದೊಂದು ಕಾರಣ ಆಗಿರ್ತದೆ. ಅದರಲ್ಲಿ ಕೊರತೆ ಆಗಿರೋದು, ಇನ್ಸುಲಿನ್ ಕೊರತೆ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಅದು ಉತ್ಪನ್ನ ಆಗಿಲ್ಲ ಅಂತಂದ್ರೆ ಅದೊಂದು ಕಾರಣ ಆಗಿರ್ತದೆ ಈ ಡಯಾಬಿಟಿಸ್ಗೆ. ಎರಡನೇದೇನೆಂದ್ರೆ ಅದು ಉತ್ಪನ್ನ ಆಗಿದ್ರೂ ನಮ್ಮ ಒಳಗಡೆ ಇರುವಂತಹ ಜೀವಕೋಶಗಳು ಆ ಇನ್ಸುಲಿನ್ ಅನ್ನೋದು ಬ್ಲಡ್ ಒಳಗಡೆ ಸೇರಿದ ಮೇಲೆ ಅದು ಜೀವಕೋಶಗಳು ಸರಿಯಾದ ರೀತಿಯಲ್ಲಿ ಸೇರ್ತಾ ಇದೆಯಾ, ಅದು ಅಬ್ಸರ್ವ್ ಮಾಡ್ಕೊತಾ ಇದೆಯಾ ಅಂತಂದ್ರೆ ಅದ್ರ ಪ್ರಶ್ನೆ, ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಡಯಾಬಿಟಿಸ್ ಬರುವಂತ ಅವಕಾಶ ಇದೆ. ಇನ್ಸುಲಿನ್ ಏನ್ ಮಾಡುತ್ತೆ, ಮೊನ್ನೆ ತರಗತಿಯಲ್ಲಿ ಹೇಳಿದ್ದೆ ನಾನು, ಒಂದು ಜೀವಕೋಶಕ್ಕೆ, ಒಂದು ಜೀವಕಣಕ್ಕೆ ಏನ್ ಬೇಕು ಕೆಲಸ ಮಾಡ್ಬೇಕಂದ್ರೆ ಅದು ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ಬರುತ್ತೆ? ಶಕ್ತಿ ಅನ್ನೋದು ಗ್ಲೂಕೋಸು ಮತ್ತೆ ಆಕ್ಸಿಜನ್ ಎರಡೂ ಸೇರಿದ್ರೆ ಶಕ್ತಿ ಅಂತ ಕರಿತೀವಿ ನಾವು. ಸೊ ಈ ಶಕ್ತಿ ಏನಿದೆಯೋ ಪ್ರತಿ ಜೀವಕೋಶಕ್ಕೆ ತಲುಪಿಸ್ಬೇಕು. ಹೇಗೆ ತಲುಪಿಸ್ತದೆ ಅಂದ್ರೆ ಅಲ್ಲಿ ಒಂದು ಡೋರ್ ಇರುತ್ತೆ, ಒಂದು ಡೋರು. ಜೀವಕಣ ನೀವು ನೋಡಿದ್ರೆ ನಿಜವಾಗಿ ನಮ್ಮ ಒಳಗಡೆ ಇರುವಂತ ಜೀವಕಣ ಹೇಗಿರ್ತದೆ ಅಂದ್ರೆ ಒಂದು ಡೋರ್ ಇರುತ್ತದೆ. ಆ ಡೋರ್ಗೊಂದು ಕೀ ಅಂದ್ರೆ ಒಂದು ಲಾಕ್ ಹಾಕಿರ್ತಾರೆ. ಆ ಲಾಕ್ನು ಓಪನ್ ಮಾಡ್ಬೇಕಂದ್ರೆ ಏನ್ ಬೇಕಾಗಿದೆ? ಅದು ಬೇಕಾಗಿರೋದೇ ಈ ಇನ್ಸುಲಿನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಂದು ಡೋರ್ ಇರುತ್ತೆ, ಆ ಡೋರಿಂದ ಒಳಗಡೆ ಹೋಗ್ಬೇಕು. ಎಲ್ಲಿಗೆ? ಜೀವಕಣ ಒಳಗಡೆ ಹೋಗ್ಬೇಕಂದ್ರೆ ಯಾವುದು? ಗ್ಲುಕೋಸ್, ಅದೇ ಶಕ್ತಿ. ಮತ್ತೆ ಅದು ಹೋಗಕ್ ಆಗ್ತಾ ಇಲ್ಲ. ಏನ್ಗೆ ಹೋಗಕ್ ಆಗ್ತಾ ಇಲ್ಲ? ಅಲ್ಲಿ ಇನ್ಸುಲಿನ್ ಇಲ್ಲ, ನಿಮ್ಮ ಬ್ಲಡ್ ಅಲ್ಲಿ ಇನ್ಸುಲಿನ್ ಇಲ್ಲ, ಬ್ಲಡ್ ಅಲ್ಲಿ ಇನ್ಸುಲಿನ್ ಉತ್ಪನ್ನ ಆಗ್ತಾ ಇಲ್ಲ. ಉತ್ಪನ್ನ ಆಗಿದ್ರೂ ಅದು ನಿಮ್ಮ ಜೀವಕೋಶಕ್ಕೆ ಸೇರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಗೊತ್ತಾ? ಶಕ್ತಿ ಕೊರತೆ ಆಗಿ ನಿಮ್ಗೆ ನಿಶಕ್ತಿಯಾಗಿ ಡಯಾಬಿಟಿಸ್ ಬರೋದು ಕಾರಣ ಇದೇ ಡಯಾಬಿಟಿಸ್ ಅಂದ್ರೆ ಏನಾಗತ್ತೆ ಈಗ ನೋಡಿ, ಅಲ್ಲಿ ಪರಿಣಾಮ ನೋಡಿ. ಆ ಜೀವಕಣ ಒಳಗಡೆ ಆ ಶಕ್ತಿ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಅವಾಗ ಜೀವಕಣಗಳಿಗೆ ಶಕ್ತಿ ಇಲ್ಲ ಅಂದ್ರೆ ನಿಧಾನವಾಗಿ ಜೀವಕಣಗಳು ಸತ್ತೋಗ್ತದೆ. ಅದರಿಂದ ವ್ಯಾಧಿ ಶುರು ಆಗತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಇನ್ಸುಲಿನ್ ಅದು ಜೀವಕಣಕ್ಕೆ ಹೋಗಿಲ್ಲ. ಈ ಬ್ಲಡ್ ಅಲ್ಲಿ ಇರುವಂತಹ ಗ್ಲೂಕೋಸು, ಅದೇ ಆ ಶಕ್ತಿ ಅನ್ನೋದು ಈ ಜೀವಕಣ ಒಳಗಡೆ ಹೋಗಿಲ್ಲ. ಮತ್ತೆ ಎಲ್ಲಿದೆ? ಅದು ಬ್ಲಡ್ ಅಲ್ಲಿ ಹಾಗೆ ಕುತ್ಕೊಂತದೆ. ಯಾವುದು? ಈ ಬ್ಲಡ್ ಅಲ್ಲಿ ಇರುವಂತ ಗ್ಲೂಕೋಸು ಹಾಗೆ ಇರುತ್ತೆ, ಅದು ಖರ್ಚಾಗಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಖರ್ಚಾಗಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ಅದು ಏನಾಗತ್ತೆ? ಟ್ರೈಗ್ಲಿಸರೈಡ್ಸ್ ಆಗಿ, ಮತ್ತೆ ಕೊಬ್ಬು ಅಂಶವಾಗಿ, ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ. ಯಾರು ಮಾಡ್ತಾರೆ ಆತರ? ಅದು ಮಾಡೋದು ಲಿವರ್ ಏನ್ ಮಾಡತ್ತೆ? ಯಕೃತ್ತು ನೋಡತ್ತೆ,
ಎಷ್ಟು ಕಾಲ ನೋಡುತ್ತೆ, ಸ್ವಲ್ಪ ಕಾಲ ಕೊಡುತ್ತೆ. ಸೊ ಆದ್ರೂ ಈ ಖರ್ಚಾಗ್ತಾ ಇಲ್ಲ ಈ ಗ್ಲೂಕೋಸು ಒಳಗಡೆ ಜೀವಕಣಗಳ ಒಳಗಡೆ ಜೀವಕಣಗಳ ಒಳಗಡೆ ಅಬ್ಸಾರ್ಬ್ ಆಗ್ತಾ ಇಲ್ಲ ಅಂತ ಇರುವಾಗ ಇದನ್ನು ಹಾಗೆ ಇಟ್ಟರೆ ತೊಂದರೆ ಆಗ್ತದೆ. ಬ್ಲಡ್ ಫ್ಲೋ ಅಂದ್ರೆ ರಕ್ತ ಹರಿಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು, ಅಡ್ಡವಾಗತ್ತೆ ಅಂತ ಹೇಳ್ಬಿಟ್ಟು ಆ ಬ್ಲಡ್ ಶುಗರ್ ಅನ್ನು ಅದನ್ನೇ ಗ್ಲೂಕೋಸ್ ಅನ್ನು ಏನ್ ಮಾಡುತ್ತೆ, ಈ ತರ ಟ್ರೈಗ್ಲಿಸರೈಡ್ಸ್ ಆಗಿ ಗ್ಲೈಕೋಜನ್ ಪ್ಯಾಕೆಟ್ಸ್ ಆಗಿ ಮಾಡಿಕೊಂಡು ಅದ್ರ ಹತ್ರ ಇಟ್ಕೊಂತದೆ. ಯಾರ ಹತ್ರ ಇಟ್ಕೊಂತದೆ? ಲಿವರ್ ಹತ್ರ ಇಟ್ಕೊಂತದೆ. ಮತ್ತೆ ಎಲ್ಲಾ ಸ್ನಾಯುಗಳಿಗೆ ಕಲಿಸ್ತದೆ, ಎಲ್ಲಾ ಕಡೆ ಕಲಿಸ್ತದೆ. ಅದು ಕೊಬ್ಬಿನಾಂಶವಾಗಿ ಪರಿವರ್ತನೆ ಮಾಡಿ ಆ ಕೊಬ್ಬುನ ಏನ್ ಮಾಡುತ್ತೆ, ಫ್ಯಾಟ್ ಅನ್ನು ಈ ನಮ್ಮ ತೊಡೆಗಳಿಗೆ ಮತ್ತೆ ನಮ್ಮ ಹಿಪ್ ಭಾಗ ಅಂದ್ರೆ ಸೊಂಟೆ ಭಾಗ, ಸೊ ಎಲ್ಲ ಕಡೆ ಕಲಿಸ್ತಾ ಇರ್ತದೆ ಸ್ನೇಹಿತರೆ. ಎಲ್ಲ ಕಡೆ ಕಲಿಸಿ ಅಲ್ಲೆಲ್ಲ ಕೊಬ್ಬು ಅಂಶ ಹೆಚ್ಚಾಗುತ್ತೆ, ಅವಾಗ ಒಬೆಸಿಟಿ ಬರೋದು. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಮಗೆ ಡಯಾಬಿಟಿಸ್ ಅನ್ನೋ ಶುರು ಆಗತ್ತೆ. ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಹೆಚ್ಚಾಗಿದ್ರೆ ಏನಾಗುತ್ತೆ, ಇಂಥ ಅಡ್ಡ ಪರಿಣಾಮಗಳು ಶುರು ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ಏನಾಗತ್ತೆ, ಈ ಡಯಾಬಿಟಿಸ್ ಅನ್ನೋದು ನೋಡಿ, ಇದು ಬಂದ್ರೆ ಹೇಗೆ ನಾವು ಗುರ್ತಿಸ್ಬೋದು ಈ ಡಯಾಬಿಟಿಸ್ ಬಂದೆ ಅಂದ್ರೆ, ಈ ಡಯಾಬಿಟಿಸ್ ಬರೋ ಕಾರಣ ಈ ತರ ಇದ್ರೆ, ಅದು ಬಂದ್ರೆ ಒಂಥರ ಹೆಚ್ಚು ಪದೇ ಪದೇ ನಮ್ಗೆ ಮೂತ್ರ ಬರ್ತಾ ಇರೋದು ಅಲ್ವಾ. ಆಮೇಲೆ ಹೆಚ್ಚು ಬಾಯಾರಿಕೆ, ಅಂದ್ರೆ ಹೆಚ್ಚು ಬಾಯಾರಿಕೆ ಆಗೋದು, ಹೆಚ್ಚು ಹಸುವಾಗೋದು, ಎರಡೂ ಆಗ್ತಾ ಇರ್ತದೆ. ಅದಕ್ಕೆ ಈ ಡಯಾಬಿಟಿಸ್ ನೋಡ್ತಾ ಇರ್ತೀವಲ್ಲ, ಹೆಚ್ಚು ತಿಂತಾ ಇರ್ತಾರೆ, ಯಾವಾಗ್ಲೂ ಆಹಾರ ಸೇವನೆ ಮಾಡ್ತಾ ಇರ್ತಾರೆ. ನಾನು ಒಬ್ಬ ನೋಡಿದೀನಿ, ಅವರು ಒಂದು ಅರ್ಧ ಗಂಟೆಗೆ ಒಂದ್ಸರಿ ಏನೋ ತಿನ್ಬೇಕಂತ ಅನಿಸ್ತದೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ಗೊತ್ತಾ, ಆಗ ಯಾಕೆ ಆತರ ತಿನ್ನಿಸ್ಬೇಕಂತ ಅನಿಸ್ತದೆ ಅಂದ್ರೆ, ಅವರು ಜೀವಕಣಗಳ ಒಳಗಡೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ತಿಂತಾರೆ. ಅನಿಸ್ತದೆ ತಿನ್ಬೇಕಂತ, ಶಕ್ತಿ ಇಲ್ಲ, ಆ ಶಕ್ತಿಗೋಸ್ಕರ ತಿಂತಾರೆ. ಆದ್ರೆ ತಿಂದಿದ ಮೇಲೆ ಆ ಶಕ್ತಿ ಮತ್ತೆ ಜೀವಕಣಕ್ಕೆ ಹೋಗ್ತಾ ಇದೆಯಾ? ಹೋಗಲ್ಲ. ಯಾಕೆ? ಆ ಬ್ಲಡ್ ಅಲ್ಲಿ ಇನ್ಸುಲಿನ್ ಯಾಕಿಲ್ಲ ಅಂದ್ರೆ, ಈ ಮೇದೋಜೀರಕ ಗ್ರಂಥಿ ಆ ಇನ್ಸುಲಿನ್ ಉತ್ಪನ್ನ ಮಾಡ್ತಾ ಇಲ್ಲ. ಯಾಕೆ ಉತ್ಪನ್ನ ಮಾಡ್ತಾ ಇಲ್ಲ? ನಮ್ಮ ಆರೋಗ್ಯ ಶೈಲಿಯಿಂದ ನಮ್ಮ ಒಳಗಡೆ ಇರುವಂತ ಆ ಒತ್ತಡಿಯಿಂದ ಈ ಅಂಗ ಏನಿದೆಯೋ, ಮೇದೋಜೀರಕ ಗ್ರಂಥಿ ಏನಿದೆಯೋ, ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ ಏನಿದೆಯೋ, ಅದು ಉಂಟಾಗಿದೆ. ಅದು ಸಕ್ಕರೆಗೊಳಿಸ್ಕೊಂಡಿಲ್ಲ. ಅದನ್ನು ಸಕ್ಕರೆಗೊಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಮುದ್ರಗಳು, ಆಕುಪ್ರೆಷರು, ಮತ್ತೆ ಅದ್ಭುತವಾದ ಧ್ಯಾನ ಮಾಡ್ತಾ ಹೋದ್ರೆ ಆ ಪ್ಯಾನ್ಕ್ರಿಯಾಸ್ ಗ್ರಂಥಿಯನ್ನು ನಾವೇನ್ ಮಾಡ್ಕೋಬಹುದು, ಖಂಡಿತವಾಗಿ ಅದನ್ನು ಸಕ್ಕರೆಗೊಳಿಸ್ಕೋಬಹುದು, ಕ್ರಿಯಾಶೀಲಕ ಮಾಡ್ಕೋಬಹುದು. ಆವಾಗ ನಿಮ್ಗೆ ಎಲ್ಲ ಸರಿ ಹೋಗ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಇಂಥ ಡಯಾಬಿಟೀಸು ತುಂಬಾ ದೀರ್ಘಕಾಲವಾಗಿ ಇದ್ರೆ ಏನಾಗುತ್ತೆ, ನಮ್ಗೆ ತೊಂದರೆಗಳು ತುಂಬಾ ಆಗತ್ತೆ. ಅಂದ್ರೆ ಒಂದು ಹೃದಯ ತೊಂದರೆಗಳಾಗತ್ತೆ, ಆಮೇಲೆ ಸ್ಟ್ರೋಕ್ ಬರೋದು, ಈ ಕಿಡ್ನಿ ಫೇಲ್ಯೂರ್ ಆಗೋದು, ಮತ್ತೆ ನೋಡ್ತಾ ಇದ್ರೆ ನಮ್ಮ ನರ್ವ್ಗಳು ಡ್ಯಾಮೇಜ್ ಆಗೋದು, ಈ ಎರಡು ಕಣ್ಣುಗಳು ತೊಂದರೆ ಬರ್ತಾ ಇರ್ತದೆ. ಸೊ ಅಂದ್ರೆ ಕಣ್ಣುಗಳಿಗೂ ತೊಂದರೆ ಆಗೋದು, ಕಣ್ಣುಗಳ ವ್ಯಾಧಿಗಳು ಬರೋದು ಎಲ್ಲ ಆಗ್ತಾ ಇರ್ತದೆ. ಸೊ ಇನ್ನೊಂದು ಡಯಾಬಿಟಿಕ್ ಅಟ್ಯಾಕ್ ಅಂತ ಹೇಳ್ತಾ ಇರ್ತೀವಿ. ತುಂಬಾ ಜನಕ್ಕೆ ನಾವು ನೋಡ್ತಾ ಇರ್ತೀವಿ. ಡಯಾಬಿಟಿಕ್ ಅಟ್ಯಾಕ್ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಅದ್ರ ಲಕ್ಷಣಗಳು ವಾಮಿಟಿಂಗು, ಮತ್ತೆ ಕೆಲೆ ಹೊಟ್ಟೆ, ಸೊ ಅಬ್ಡೋಮಿನಲ್ ಪೇನ್ ಬರೋದು, ಮತ್ತೆ ಹೆಚ್ಚು ಕನ್ಫ್ಯೂಷನ್ ಇರೋದು. ಇನ್ನು ನೋಡ್ತಾ ಹೋದ್ರೆ ಅಪಸ್ಮಾರಕ ಸ್ಥಿತಿಗೆ ಹೋಗ್ಬಿಡ್ತಾರೆ, ಸಡನ್ ಆಗಿ ಇರೋದಿರೋ ಹಂಗೆ ಬಿದ್ದು ಹೋಗ್ತಾರೆ. ಅದನ್ನು ಈ ಡಯಾಬಿಟಿಕ್ ಅಟ್ಯಾಕ್ ಅಂತದ್ರಲ್ಲಿ ಅದು ಈ ತರ ಲಕ್ಷಣಗಳು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಇದನ್ನ ನೋಡ್ತಾ ಇರ್ತೀವಿ. ಆದ್ರೆ ಈ ಡಯಾಬಿಟಿಸ್ ಅನ್ನೋದು ಒಂದು 3 ವಿಧಗಳ ಡಯಾಬಿಟಿಸ್ ಇದೆ ಸ್ನೇಹಿತರೆ. 3 ವಿಧಗಳು. ಒಂದು ಟೈಪ್ 1 ಡಯಾಬಿಟಿಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಈ ಟೈಪ್ 1 ಡಯಾಬಿಟಿಸ್ನು ಪ್ರಧಾನವಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಮಕ್ಕಳಲ್ಲಿ ಬರುವಂತ ಡಯಾಬಿಟಿಸ್. ಇದನ್ನ ಏನ್ ಹೇಳ್ತಾ ಇರ್ತೀವಿ ಅಂದ್ರೆ, ಜುವನೈಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ ನೋಡಿ. ಜುವನೈಲ್ ಡಯಾಬಿಟಿಸ್ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಮಕ್ಕಳಲ್ಲಿ ಬರುವಂತ ಡಯಾಬಿಟಿಸ್ ಇದು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಪ್ಯಾನ್ಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಉತ್ಪನ್ನ ಮಾಡುತ್ತೆ. ಉತ್ಪನ್ನ ಮಾಡಿದ ಮೇಲೆ ಅಂದ್ರೆ ಒಂಥರ ಏನಂದ್ರೆ ಕಮ್ಮಿ ರೀತಿಯಲ್ಲಿ ಡಯಾಬಿಟಿಸ್, ಈ ಜುವನೈಲ್ ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್ ಇರುವಂತ ಮಕ್ಕಳಲ್ಲಿ ಏನಾಗುತ್ತೆ, ಈ ಇನ್ಸುಲಿನ್ ತುಂಬಾ ಕಡಿಮೆ ರೀತಿಯಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನ ಆಗುತ್ತೆ. ಇಲ್ಲಾಂದ್ರೆ ಇನ್ಸುಲಿನೇ ಬರಲ್ಲ, ಇನ್ಸುಲಿನ್ ಉತ್ಪನ್ನ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಟೈಪ್ 2 ಡಯಾಬಿಟಿಸ್ ನೋಡ್ತಾ ಇರ್ತೀವಿ. ಅದು ದೊಡ್ಡವರಲ್ಲಿ ಆಗ್ತಾ ಇರೋಂಥ ಡಯಾಬಿಟಿಸ್ ಅಲ್ವಾ. ಸೊ ಅದು ಏನಾಗ್ತದೆ, ಖಂಡಿತವಾಗಿ ಅಲ್ಲಿ ಏನಾಗುತ್ತೆ ಗೊತ್ತಾ, ಡಯಾಬಿಟಿಸ್ ಇದ್ರೂ ಆ ಡಯಾಬಿಟಿಸ್ ಆ ಜೀವಕಣಕ್ಕೆ ಸೇರಲ್ಲ ನೋಡಿ. ಇಲ್ಲ ಅಂದ್ರೆ ಅದರಲ್ಲಿ ಅಲ್ಲಿನೂ ಸಹ ಈ ಇನ್ಸುಲಿನ್ ಕೊರತೆ ಇರುತ್ತೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಕೊರತೆ ಇಲ್ಲ ಅಂದ್ರೆ ಇನ್ಸುಲಿನ್ ಇದ್ರೂ ಅದು ಜೀವಕಣಕ್ಕೆ ಸೇರಲ್ಲ ನೋಡಿ. ಇಂಥದ್ದು ಈ ಪರಿಸ್ಥಿತಿಯಿಂದ ನಮಗೆ ಟೈಪ್ 2 ಡಯಾಬಿಟಿಸ್ ಬರ್ತಾ ಇರ್ತದೆ. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ಲಾಸ್ಟ್ 30 ವರ್ಷ ನೋಡಿ, ಎಲ್ಲಾ ವ್ಯಕ್ತಿಗಳಲ್ಲಿ ಈ ಡಯಾಬಿಟಿಸ್ ಹೆಚ್ಚಾಗ್ತಾ ಹೋಗಿದೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ಡಯಾಬಿಟಿಸ್ ಎಷ್ಟು ಹೆಚ್ಚಾಗಿದೆ ಅಂದ್ರೆ, ಇಡೀ ಪ್ರಪಂಚದಲ್ಲೇ ಇನ್ನು ಸ್ವಲ್ಪ ಕಾಲದಲ್ಲೇ ನಮ್ಮ ಭಾರತ
ಈ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ಸೇರ್ಕೊಂಡಿವಿ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದು ಆದಷ್ಟು ಯಾಕೆ ಬರ್ತಾ ಇರ್ತದೆ ಅಂದ್ರೆ, ಒಂದು ನಮ್ಮ ಅಸಮಗ್ರ ವಿಧಾನ, ಆಹಾರ ವಿಧಾನ, ಪೂರ್ ಡೈಟ್ ಅಂತ ಹೇಳ್ಬೋದು. ಇನ್ನೊಂದು ಅಸಮಗ್ರ ಜೀವನ ಶೈಲಿ. ಈ ಎರಡು ಕಾರಣದಿಂದ ನೋಡಿ, ಹೆಚ್ಚು ಹೆಚ್ಚು ಜನ ಏನ್ ಮಾಡ್ತಾರೆ, ಕುಳಿತುಕೊಂಡು ಕೆಲಸ ಮಾಡೋದು, ಕೂತ್ಕೊಂಡೇ ಕೆಲಸ ಹೆಚ್ಚಾಗಿ ಮಾಡ್ತಾ ಇರೋದು. ಯಾವುದೇ ಒಂದು ವಾಕಿಂಗ್ ಇಲ್ಲ, ಯೋಗಾಸನಸ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಪ್ರಾಣಾಯಾಮ ಇಲ್ಲ, ಏನು ಮಾಡಲ್ಲ. ಆಮೇಲೆ ಎರಡನೇದು, ಅವ್ರು ತಿನ್ನೋ ಆಹಾರನೂ ಅಷ್ಟೇ, ಯಾವುದೇ ಅದರಲ್ಲಿ ಪೀಚು ಪದಾರ್ಥ ಇಲ್ವಾ, ಯಾವ ಪೀಚು ಪದಾರ್ಥ ಇಲ್ಲ. ಅಂದ್ರೆ ನೀವು ಆಹಾರ ಸೇವನೆ ಮಾಡಿದ ಮೇಲೆ ಅದರಲ್ಲಿ ಪಚನ ಆಗಿದ ಮೇಲೆ ಗ್ಲೂಕೋಸು ಬ್ಲಡ್ ಅಲ್ಲಿ ಇರಿಸ್ಕೊಂತದೆ, ಬ್ಲಡ್ಗೆ ಹೋಗ್ಬಿಡ್ತದೆ ಎಲ್ಲಾನು. ಮತ್ತೆ ಈ ವ್ಯರ್ಥ ಪದಾರ್ಥ ಇದೆಯಲ್ಲ, ಆ ವ್ಯರ್ಥವನ್ನು ಸರಿಯಾದ ರೀತಿಯಲ್ಲಿ ಆಚೆ ಕಡೆ ಕಳಿಸ್ಬೇಕು, ಅದಕ್ಕೂ ಪೀಚು ಪದಾರ್ಥ ಬೇಕು. ಅದೊಂದೇ ಅಲ್ಲ, ನಾವು ಏನೇ ಆಹಾರ ತಿಂದ್ರೂ ಆಹಾರದಲ್ಲಿ ಪೀಚು ಪದಾರ್ಥ ಹೆಚ್ಚಾಗಿದ್ರೆ ಆ ಜೀರ್ಣ ಆಗುವಂತ ಆಹಾರ ನಿಧಾನವಾಗಿ ಆಗತ್ತೆ. ಈಗೇನಾಗ್ತಾ ಇದೆ, ತಿಂದಿದೆ ಯಾವುದೇ ಆಹಾರ, ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಅಂತ ಆಹಾರ ತಿಂದ್ರೆ, ಒಂದು ಚಪಾತಿ ಆಗ್ಲಿ, ಇಲ್ಲ ಅಂದ್ರೆ ರೈಸ್ ಆಗ್ಲಿ ತಿಂತೀವಲ್ಲ, ಇದೆಲ್ಲ ಸೇವನೆ ಮಾಡ್ತೀವಲ್ಲ, ರೈಸು ಚಪಾತಿ ಇಂಥದ್ದೆಲ್ಲ ಬ್ರೆಡ್ ಪದಾರ್ಥಗಳು ಇವೆಲ್ಲ ತಿಂತೀವಿ. ಸೊ ಈ ಎಲ್ಲಾ ಬೇಕರಿ ಪದಾರ್ಥಗಳು ಹೇಳ್ಬೇಕಂದ್ರೆ ಅವೆಲ್ಲನೂ ಏನಂದ್ರೆ ಒಂದು 20-30 ನಿಮಿಷಲ್ಲೇ ಅದು ಕರ್ಗೋಗುತ್ತೆ, ಜೀರ್ಣ ಆಗತ್ತೆ. ಜೀರ್ಣ ಆಗಿದ ತಕ್ಷಣ ಆ ಎಲ್ಲ ಗ್ಲೂಕೋಸ್ ಒಳಗಡೆ ಹೋಗಿ ರಕ್ತದಲ್ಲಿ ಒಳಗಡೆ ಹೋಗಿ ಕೂತ್ಕೊಂತದೆ. ಆದ್ರೆ ನಾವು ಅಷ್ಟು ಉಪಯೋಗಿಸ್ಕೊಳಕ ಸಾಧ್ಯ ಇದೆಯಾ? ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ನಾವು 3 ಬಾರಿ ನಾವು ಸೇವನೆ ಮಾಡಿದ್ರೆ ಆಹಾರ, 3 ಬಾರಿನೂ ಸಹ ಸೊ ಎಷ್ಟೋ ಆಳವಾದ ಅಂದ್ರೆ ಹೆಚ್ಚಾಗಿರುವಂತ ಈ ಗ್ಲೂಕೋಸ್ ಪರಿಣಾಮ, ಈ ಗ್ಲೂಕೋಸ್ ಅಂತ ಈ ವಿಷಯ, ಆ ಪದಾರ್ಥ ಪೂರ್ತಿ ನಮ್ಮ ಒಳಗಡೆ ನಮ್ಮ ರಕ್ತ ಒಳಗಡೆ ಸೇರ್ಕೊಂತಾ ಇರ್ತದೆ. ಅಲ್ಲಿ ಏನಾಗ್ತಾ ಇದೆ ಅವಾಗ ಅಂದ್ರೆ, ರಕ್ತ ಒಳಗಡೆ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ, ಬಟ್ ಅದು ಖರ್ಚು ಮಾಡಕ್ಕೆ ನಮ್ಗೆ ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ? ನಾವು ಯಾವುದೇ ಫಿಸಿಕಲ್ ವರ್ಕ್ ಮಾಡಲ್ಲ, ಅಂದ್ರೆ ನಾವು ಹೇಳ್ಬೇಕಂದ್ರೆ ಕಷ್ಟ ಮಾಡಲ್ಲ, ಆಚ ಕಡೆ ಪರಿಶ್ರಮ ಮಾಡ್ತಾರೆ ನೋಡಿ. ಸ್ವಲ್ಪ ಜನ ಈ ಲೇಬರು, ಕಾಂಟ್ರಾಕ್ಟರ್ಸ್, ಅಂದ್ರೆ ಈ ಕಾರ್ಪೆಂಟರ್ಸು, ಮೇಷನ್ ವರ್ಕರ್ಸ್, ಇಂಥವ್ರಿಗೆ ಏನಂದ್ರೆ ಏನೇ ತಿಂದ್ರು ಪರವಾಗಿಲ್ಲ, ಅದು ಕರ್ಗೋಗತ್ತೆ. ಏನೇ ತಿಂದ್ರು ಪರವಾಗಿಲ್ಲ, ಬಂದಿರುವಂತ ಗ್ಲೂಕೋಸ್ ಅನ್ನು ಅವ್ರು ಕರಗಿಸಕ್ಕೆ ಅವಕಾಶ ಇದೆ. ಯಾವಾಗ ನಾವು ಕರಗಿಸಲ್ಲೋ ಆ ಗ್ಲೂಕೋಸ್ ಅನ್ನು, ಅದು ಹಾಗೆ ಇದ್ರೆ ಅವಾಗ ಕೊಬ್ಬಾಂಶವಾಗಿ ಅಲ್ವಾ, ಟ್ರೈಗ್ಲಿಸರೈಡ್ಸ್ ಆಗಿ, ಈ ಕೆಟ್ಟ ಕೊಲೆಸ್ಟ್ರಾಲ್ LDL VDL ಆಗಿ ಹೆಚ್ಚಾಗ್ತಾ ಹೋಗ್ತದೆ. ಅದು ಆ ಬ್ಲಡ್ ಅಲ್ಲೇ ಇದ್ಕೊಂಡು ಈ ಕೊಬ್ಬಾಂಶವಾಗಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಅವಾಗ ರಕ್ತವನ್ನು ಅಡ್ಡ ಮಾಡತ್ತೆ. ಅವಾಗ ನಿಮ್ಮ ರಕ್ತನಾಳಗಳು ಸಣ್ಣದಾಗತ್ತೆ. ಅವಾಗ ಏನಾಗತ್ತೆ, ಖಂಡಿತವಾಗಿ ನಮ್ಮ ಹೃದಯಕ್ಕೆ ಹೋಗುವಂತ ರಕ್ತ ಅವಾಗ ಸಣ್ಣ ನಾಳದಲ್ಲಿ ಪ್ರವಾಹ ಮಾಡ್ಬೇಕಂದ್ರೆ ಹೈ BP ಆಗ್ಬಿಡ್ತದೆ. ನೋಡಿ, ಹೈ BPಗೆ ಉಪ್ಪು ತಿಂದ್ರೆ ಹೈ BP ಬರಲ್ಲ, ಸ್ವಲ್ಪ ಕಾರಣ ಇರ್ಬೋದು ಅಷ್ಟೇ. ಉಪ್ಪು ತಿಂದ್ರೆ ಅಲ್ಲ, ಸಕ್ಕರೆ ಪದಾರ್ಥಗಳು, ಹೆಚ್ಚು ಗ್ಲೂಕೋಸ್ ಇರುವಂತ ಯಾವುದೇ ಪದಾರ್ಥಗಳು ಸೇವನೆ ಮಾಡ್ತಾ ಹೋದ್ರೆ ಹೈ BP ಬರೋದು ತಕ್ಷಣ, ಅಂದ್ರೆ ಕಡ್ಡಾಯವಾಗಿ ಆಗತ್ತೆ, ಪ್ರತಿಯೊಬ್ಬರಿಗೂ ಆಗತ್ತೆ. ಇದು ನಾವು ನೆನಪಿಟ್ಕೋಬೇಕು. ಹೈ BP ಬರೋ ಕಾರಣ ಏನು? ನಾವು ಅನ್ಕೊಂಡಿದ್ರ ಪ್ರಕಾರ ಹೈ BP ಬರೋ ಕಾರಣ ಬೇರೆ ಕಾರಣಗಳಲ್ಲ, ಇರೋ ಕಾರಣ ಒಂದೇ, ಹೆಚ್ಚು ಸಕ್ಕರೆ ಪದಾರ್ಥಗಳು, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳು ತಿನ್ನೋದೇ. ಯಾವುದು ಪೀಚು ಪದಾರ್ಥ ಇಲ್ಲ ಅಂತಾನೆ ನಾವು ತಿಂತಾ ಇರ್ತೀವಿ. ಅದರಿಂದ ಬರೋದೇ ಹೈ BP, ಅದರಿಂದ ಬರೋದೇ ಹೃದಯ ರೋಗಗಳು. ಮತ್ತೆ ಕ್ಯಾನ್ಸರ್ ಬರೋದಕ್ಕೂ ಕಾರಣ ಬೇರೆ ಇರ್ಬೋದು ಕ್ಯಾನ್ಸರ್ಗೆ, ಆದ್ರೆ ಕ್ಯಾನ್ಸರ್ ಬಂದ್ರೆ, ಡಯಾಬಿಟಿಸ್ ರೋಗ ಇದ್ರೆ ನಿಮ್ಗೆ ವಾಸಿ ಆಗೋದಿಲ್ಲ ಕ್ಯಾನ್ಸರು. ಅದೇ ಕಾಸ್ಟ್, ಅದು ನಿಮ್ಗೆ ನಿಧಾನವಾಗಿ ಸೊ ಒಂದ್ ಕಡೆ ಸಾವು ಕಡೆ ತಗೊಂಡು ಹೋಗ್ತದೆ, ಮರಣ ಹೊಂದಕ್ಕೆ ಅವಕಾಶ ಹೆಚ್ಚು ಮಾಡ್ತಾ ಹೋಗ್ತದೆ. ಅದು ಅರ್ಥ ಮಾಡ್ಕೋಬೇಕು ನಾವು. ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಏನಾಗತ್ತಂದ್ರೆ ನೋಡಿ, ಈ ಕಾರ್ಟಿಸಾಲ್ ಲೆವೆಲ್ಸ್ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಲ್ಲ ಸೊ ಈ ಒಬೆಸಿಟಿ, ಡಯಾಬಿಟಿಸು ಏನಿದೆಯೋ, ಸೊ ಖಂಡಿತವಾಗಿ ಈ ಒಬೆಸಿಟಿ, ಡಯಾಬಿಟಿಸ್ ಅನ್ನೋದು ಹೆಚ್ಚು ಯಾರ್ಯಾರಿಗೂ ಒತ್ತಡ ಜಾಸ್ತಿ ಇದೆಯೋ, ಮನಸ್ಸಲ್ಲಿ ಒತ್ತಡ ಜಾಸ್ತಿ ಇದೆಯೋ ಅಂತವ್ರಿಗೆ ಈ ಒಬೆಸಿಟಿ, ಡಯಾಬಿಟಿಸ್ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಇದು 2ನೇ ಡಯಾಬಿಟಿಸ್ ನಾವು ಅನ್ಕೊಂಡಿದ್ದಲ್ಲ, 3ನೇ ಡಯಾಬಿಟಿಸ್ ಒಂದಿದೆ. ಅದೇನಂದ್ರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ನಾವು. ಇದು 3ನೇದು. ಇದು ಯಾರಿಗ ಆಗ್ತಾ ಇರ್ತದೆ ಅಂದ್ರೆ, ಈ ಮಹಿಳೆಯರಿಗೆ, ಅಂದ್ರೆ ಗರ್ಭಧಾರಣ ಮಾಡಿರುವಂತ ಪ್ರೆಗ್ನೆಂಟ್ ವುಮೆನ್ ಇದೆಲ್ಲ, ಅವ್ರಿಗೂ ಏನಾಗುತ್ತಂದ್ರೆ, ಇಂದಿನ ಕಾಲದಲ್ಲಿ ಡಯಾಬಿಟಿಸ್ ಇರಲ್ಲ ಅವರು ದೇಹದಲ್ಲಿ. ಆದ್ರೆ ಯಾವಾಗ ಗರ್ಭಧಾರಣ ಆಗುತ್ತೋ ಅವ್ರ ರಕ್ತದಲ್ಲಿ ಹೈ ಬ್ಲಡ್ ಶುಗರ್ ನೋಡ್ತಾ ಇರ್ತೀವಿ. ಸೊ ಅದನ್ನು ನಾವೇನ್ ಹೇಳ್ತೀವಿ ಅಂದ್ರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ನಾವು. ಇದು 3ನೇ ಡಯಾಬಿಟಿಸ್. ಟೈಪ್ 1, ಟೈಪ್ 2, ಟೈಪ್ 3 ಅನ್ನೋದು. ಟೈಪ್ 3 ಬಂದು ಗೆಸ್ಟೇಷನಲ್ ಡಯಾಬಿಟಿಸ್. ಅದು ಪ್ರತ್ಯೇಕವಾಗಿ ಗರ್ಭಧಾರಣ ಮಹಿಳೆಗೆ ಬರ್ತದೆ. ಅದನ್ನು ಒಂದ್ಸರಿ ಡೆಲಿವರಿ ಆದ್ಮೇಲೆ ಅದು ಸರಿಪಡಿಸ್ಕೋಬೇಕು, ಇಲ್ಲ ಅಂದ್ರೆ ತೊಂದರೆ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಗರ್ಭಧಾರಣ ಮಾಡುವಾಗನು ಆತರ ಹೆಚ್ಚು ಡಯಾಬಿಟಿಸ್
ಏನಾದರೂ ಕಾಣಿಸ್ಕೊಂಡಿದ್ರೆ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಹೆಚ್ಚಾಗಿದ್ರೆ ಅವ್ರನ್ನೂ ಸಹ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಟ್ರೀಟ್ಮೆಂಟ್ ಅಂದರೆ ನಮಗೆ ಹಲವಾರು ಟ್ರೀಟ್ಮೆಂಟ್ಗಳು, ಅಂದರೆ ಮುದ್ರದಿಂದ, ಆಯುರ್ವೇದದಿಂದ, ಆದಷ್ಟು ಇದರಲ್ಲೇ ಮಾಡ್ಕೊಳ್ಳಿ. ಓಕೆ, ಯಾವುದೇ ಮೆಡಿಸಿನ್ ತಗೊಂಡೋಗಿ ಹೋದ್ರೆ ಈ ಇಂಗ್ಲಿಷ್ ಮೆಡಿಸಿನ್ ತಗೊಂಡೋಗಿ ಹೋದ್ರೆ ಸ್ವಲ್ಪ ಅದು ಕಷ್ಟ ಆಗ್ಬೋದು, ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮ ತೊಂದರೆ ಆಗ್ಬೋದು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ತರ ಈ ಡಯಾಬಿಟಿಸ್ ಅನ್ನೋದು ಇದು ವಿಶ್ವದ ತೊಂದರೆ ಆಗಿದೆ, ವಿಶ್ವದ ಪ್ರಾಬ್ಲಮ್, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಸೊ 2019 2019 ಸೊ ನಮ್ಮ ಅಂದ್ರೆ ಸುಮಾರು 463 ಮಿಲಿಯನ್ ಜನ ಇದ್ರು ಯಾವುದು ಡಯಾಬಿಟಿಸ್ ಬಂದಿರೋರು ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ಹೆಚ್ಚಾಗಿ ಒಂದು 8%, 8 ಇಂದ 9% ದೊಡ್ಡವರಿಗಿರುವಂತ ಡಯಾಬಿಟಿಸ್ ಅದೇ ಇದೆ, ಅಂದ್ರೆ ಟೈಪ್ 2 ಡಯಾಬಿಟಿಸ್ ಇದೆ ಸ್ನೇಹಿತರೆ. ಅದ್ರಲ್ಲಿ ಹೇಳ್ಬೇಕಂದ್ರೆ ಖಂಡಿತವಾಗಿ ಈ ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗಿದೆ ಅಂತ ಹೇಳ್ಕೋಬಹುದು. ಸೊ ಈ ರೀತಿಯಲ್ಲಿ ಡಯಾಬಿಟಿಸ್ ಹೆಚ್ಚು ಆಗ್ತಾ ಹೋಗ್ತಾ ಇದೆ, ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ಇತ್ತೀಚಿನ ಕಾಲದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳ್ತದೆ ಗೊತ್ತಾ, ಇಡೀ ಪ್ರಪಂಚದಲ್ಲಿ ಸಾವು ಅನುಭವಿಸ್ತಾ ಇರೋದ್ರಲ್ಲಿ ಒಂದು 7ನೇ ಕಾರಣ ಆಗಿದೆ ಡಯಾಬಿಟಿಸ್. ಏನಾಗಿದೆ? 7ನೇ ಕಾರಣ ಯಾವುದಕ್ಕೆ? ಮರಣ ಹೊಂದಕ್ಕೆ ಈ ಡಯಾಬಿಟಿಸ್ ಅಂತ ಕಾರಣವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಇದಕ್ಕೂ ಪ್ರಧಾನವಾಗಿ ಏನ್ ಹೆಲ್ಪ್ ಮಾಡುತ್ತೆ, ಮತ್ತೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಂದ್ರೆ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಇಲ್ಲಿ ಅರ್ಥ ಆಗೋದು ಯೋಗ, ಎಕ್ಸಸೈಸಸ್ ಅಂದ್ರೆ ವ್ಯಾಯಾಮ ಒಂದು, ಯೋಗ ಒಂದು, ಎರಡನ್ನೂ ವ್ಯಾಯಾಮಕ್ಕಿಂತ ಕೆಳಗಡೆ ಬರುತ್ತೆ. ಎರಡನೇದು ಧ್ಯಾನ ಸ್ನೇಹಿತರೆ. ಧ್ಯಾನ ಮತ್ತೆ ವ್ಯಾಯಾಮ ಈ ಎರಡು ಯಾರ್ಯಾರು ಮಾಡ್ತಾ ಇರ್ತಾರೋ ಖಂಡಿತ ಅವ್ರಿಗೂ ಅದ್ಭುತವಾದ ಈ ಡಯಾಬಿಟಿಸ್ ಅನ್ನೋದು ವಾಸಿಯಾಗತ್ತೆ. ಡಯಾಬಿಟಿಸ್ ಆಚೆ ಕಡೆ ಬರುವಂತ ಅವಕಾಶನೇ ಇದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲೇನಾಗತ್ತಂದ್ರೆ ನಮ್ಮ ಒಳಗಡೆ, ನಮ್ಮ ದೇಹದಲ್ಲಿರುವಂತ ಜೀವಕಣಗಳ ಒಳಗಡೆ ಆ ಇನ್ಸುಲಿನ್ ಒಳಗಡೆ ತಗೊಂಡಕ್ಕೆ ಅವಕಾಶ ಇದೆ. ಅದು ತಗೊಂಡಿಲ್ಲ ಅಂದ್ರೂ ಅಲ್ಲಿ ಬ್ಲಡ್ ಅಂದ್ರೆ ಆ ಬ್ಲಡ್ ಅಲ್ಲಿರುವಂತ ಗ್ಲೂಕೋಸು, ಶುಗರು ಅದು ಖರ್ಚಾಗಲ್ಲ. ಅದರಿಂದ ಇಂಥ ತೊಂದರೆಗಳು ಬರ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇದನ್ನು ಹೇಗೆ ಅಂದ್ರೆ ಒಂದು ಪ್ರಯೋಗ ಮಾಡಿದ್ದಾರೆ 2008 ಒಂದು ಪ್ರಯೋಗ ಎಲ್ಲಿ ಮಾಡಿದೆ ಅಂದ್ರೆ ಒಂದು ಕಾಲೇಜಲ್ಲಿ, ಒಂದು ಯೂನಿವರ್ಸಿಟಿಯಲ್ಲಿ ಇದು ಒಂದು ಪ್ರಯೋಗ ಮಾಡಿದ್ರು ಈ ಡಯಾಬಿಟಿಸ್ ಬಗ್ಗೆ. ಈ ಡಯಾಬಿಟಿಸ್ಗೆ ಈ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ವ್ಯಾಯಾಮ ಹೇಗೆ ಹೆಲ್ಪ್ ಮಾಡುತ್ತೆ, ಯೋಗ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ 77 ಪೇಷಂಟ್ಸ್ನು ಒಂದು 77 ಪಾರ್ಟಿಸಿಪೆಂಟ್ ತಗೊಂಡಿದ್ದಾರೆ. ಅವರು 3 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಗ್ರೂಪ್ ಏನ್ ಮಾಡಿದೆ ಅಂದ್ರೆ ಆ ಗ್ರೂಪ್ಗೆ ಪ್ರತಿ ಒಂದು ವಾರದಲ್ಲಿ ಏನ್ ಮಾಡಿದ್ರು 2 ಗಂಟೆಗಳ ಕಾಲ ಧ್ಯಾನ ಮಾಡಿಸ್ತಾ ಹೋದ್ರು. ಅಂದ್ರೆ ಇನ್ನೊಂದು ಏನ್ ಮಾಡ್ತಾ ಇದ್ದೆ ಅಂದ್ರೆ ಅವರು ಮನೆಗೆ ಹೋದ ಮೇಲೇನು ಒಂದು 3 ಇಂದ 4 ಸರಿ ಇಲ್ಲ 2 ಇಂದ 3 ಸರಿ ಮನೆಯಲ್ಲಿ ಮತ್ತೆ ಯೋಗ ಮಾಡಿ ಅಂತ ಅವ್ರಿಗೆ ಸಜೆಷನ್ ಕೊಟ್ಟಿದ್ದಾರೆ. ಅದು ಮೊದಲನೇ ಗ್ರೂಪ್ ಕೊಟ್ಟಿರುವಂತ ಕೆಲಸ. ಮೊದಲನೇ ಗ್ರೂಪ್ ಏನ್ ಕೊಟ್ಟಿದ್ದಾರೆ, ಪ್ರತಿ ವಾರದಲ್ಲಿ 2 ಗಂಟೆ ನೇರವಾಗಿ ಯೋಗ ಮಾಡಿಸ್ತಾ ಇದ್ರು. ಮತ್ತೆ ಮನೆಯಲ್ಲಿ ದಿನಕ್ಕೆ 2 ಸರಿ ಮಾಡಿ ಅಂತ ಯೋಗ ಮಾಡಿ ಅಂತ ಅವ್ರಿಗೆ ಸಲಹೆ ಕೊಟ್ಟಿದ್ರು. ಅದು ಪಾಲನೆ ಮಾಡ್ತಾ ಹೋದ್ರು. ಅದು ಫಲಿತಗಳು ಆಮೇಲೆ ನೋಡೋಣ. ಆಮೇಲೆ ಎರಡನೇದು ಏನ್ ಮಾಡಿದಂದ್ರೆ ಅವ್ರಿಗೆ ಒಂದು ಈ ಫಿಸಿಕಲ್ ಟ್ರೈನಿಂಗ್ ಅಂದ್ರೆ ಈ ಯೋಗಾಸನಸ್ ಅಲ್ಲ, ಅವ್ರು ಕೊಟ್ಟಿರೋದು ಏನಂದ್ರೆ ಏರೋಬಿಕ್ ವಾಕಿಂಗು, ಏರೋಬಿಕ್ ಡ್ಯಾನ್ಸು, ಮತ್ತೆ ಸ್ವಲ್ಪ ಎಕ್ಸಸೈಸಸ್ ಇಂಥದ್ದು ಕೊಟ್ಟಿದ್ದಾರೆ. ಅದನ್ನು ಒಂದು ವಾರಕ್ಕೆ 3 ಇಂದ 4 ಸರಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಒಂದು ಕೆಲಸ ಎರಡನೇ ಗ್ರೂಪ್ ಕೊಟ್ಟಿದ್ದಾರೆ. ಮೂರನೇ ಗ್ರೂಪ್ಗೆ ಏನ್ ಮಾಡಿದೆ ಅಂದ್ರೆ ಈ ಡಯಾಬಿಟಿಸ್ ಇರುವಂತ ಪೇಷಂಟ್, ಇವೆಲ್ಲ ಡಯಾಬಿಟಿಸ್ ಪೇಷಂಟ್ಸೇ, ಈ 77 ಜನ ಡಯಾಬಿಟಿಸ್ ಪೇಷಂಟ್ಸೇ, ಅರ್ಥ ಮಾಡ್ಕೊಳ್ಳಿ. ಈ ಮೂರನೇ ಗ್ರೂಪ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿರುವಂತ ಪೇಷಂಟ್ಸ್ಗೆ ಅವ್ರಿಗೆ ಏನು ಎಕ್ಸಸೈಸ್ ಇಲ್ಲ, ಏನಿಲ್ಲ, ಅವರು ತಗೊಂತಾ ಇರೋಂತ ಮೆಡಿಸಿನ್ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ರು. ಯಾವುದು ಡಯಾಬಿಟಿಸ್ ತಗೊಂತ ಮೆಡಿಸಿನ್ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ರು. ಇದೆಲ್ಲ ನೋಡಿದ ಮೇಲೆ ಆಮೇಲೆ ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ನೋಡುವಾಗ ಅವ್ರಿಗೆ ಆಶ್ಚರ್ಯ ಆಗಿರೋದು ಎಂತಂದ್ರೆ ಈ ಯೋಗ ಗ್ರೂಪ್ ಅಲ್ಲಿ ಯಾರು ಮಾಡಿದಾರೋ ಯೋಗ ಗ್ರೂಪ್ ಅಲ್ಲಿ ಮಾಡುವಂತವ್ರಿಗೆ 21.48% ಅವರಲ್ಲಿರುವಂತ ಗ್ಲೂಕೋಸ್ ಲೆವೆಲ್ಸ್, ಫಾಸ್ಟಿಂಗ್ ಬ್ಲಡ್ ಶುಗರ್ ಕಡಿಮೆ ಆಯ್ತು. ಅದೇ ಎರಡನೇ ಗ್ರೂಪ್ ಅಲ್ಲಿ ನಾರ್ಮಲ್ ಎಕ್ಸಸೈಸ್ ಮಾಡ್ತಾರಲ್ಲ ಅವರಲ್ಲಿ 27.43% ಗ್ಲೂಕೋಸ್ ಕಡಿಮೆ ಆಯ್ತು, ಫಾಸ್ಟಿಂಗ್ ಬ್ಲಡ್ ಶುಗರ್ ಕಡಿಮೆ ಆಯ್ತು, FBS ಸ್ನೇಹಿತರೆ. ಆಮೇಲೆ ಏನು ಮಾಡಿಲ್ಲ, ಓನ್ಲಿ ಮೆಡಿಸಿನ್ ತಗೊಂತಾ ಹೋದ್ರಲ್ಲ, ಅವ್ರ ಬ್ಲಡ್ ಶುಗರ್ ಕಡಿಮೆ ಆಗಿದೆ ಅಂದ್ರೆ 7.48% ಮಾತ್ರ ಕಡಿಮೆ ಆಯ್ತು. ನೋಡಿ ಎಷ್ಟು ಡಿಫರೆನ್ಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ, ಅರ್ಥ ಆಯ್ತಲ್ಲ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಂಥ ಯಾವುದೇ ಯೋಗ ಇರ್ಲಿ, ಎಕ್ಸಸೈಸ್ ಇರ್ಲಿ, ಇವೆಲ್ಲ ಮಾಡ್ತಾ ಹೋದ್ರೆ ಸ್ನೇಹಿತರೆ ನಾವು ಅದ್ಭುತವಾದ ಫಲಿತಗಳು ನೋಡ್ಬೋದು. ಅಂತಂದ್ರೆ ನಮ್ಮ ಒಳಗಡೆ ಕೊಲೆಸ್ಟ್ರಾಲ್ನು ಕಡಿಮೆ ಆಗಿದೆ. ಈ 3 ಗ್ರೂಪ್ ಅಲ್ಲಿ ಮೊದಲನೇ ಗ್ರೂಪ್ ಅವರಿಗೆ
ಕೊಲೆಸ್ಟ್ರಾಲ್ ಒಂದು ಅಳತೆ ಮಾಡಿದರೆ ಕೊಲೆಸ್ಟ್ರಾಲ್ನು ಸಹ ಅವ್ರು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಅತಿ ವೇಗವಂತವಾಗಿ ಅವರು ಖಂಡಿತವಾಗಿ ಇದರಿಂದ ಆಚೆ ಕಡೆ ಬರ್ಬೋದು. ಈ ಯಾವುದೇ ನಾವು ಅನ್ಕೊಂಡಿದಂತ ಈ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಇದೆಯಲ್ಲ, ಅದನ್ನು ಹೋಗಲಾಡಿಸಬಹುದು. ಅದರಿಂದ ಆಚೆ ಕಡೆ ಬರುವಂತ ಅದ್ಭುತವಾದ ಅವಕಾಶ ಸಿಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಹಲವಾರು ಪ್ರಯೋಗಗಳು ಮಾಡಿದ್ದಾರೆ. ಸೊ ಎಲ್ಲಾ ತಜ್ಞರು ಪ್ರಯೋಗಗಳು ಮಾಡಿ ಅವರು ತಿಳ್ಕೊಂಡಿರೋದು ಒಂದೇ, ಈ ಡಯಾಬಿಟಿಸ್ ಅನ್ನು ಸರಿಯಾದ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತಂದ್ರೆ ಖಂಡಿತವಾಗಿ ಟೈಪ್ 2 ಡಯಾಬಿಟಿಸ್ ಹೇಳ್ತಾ ಇದ್ದೀನಿ, ಟೈಪ್ 2 ಡಯಾಬಿಟಿಸ್ ಪ್ರಧಾನವಾಗಿ ಹೇಳ್ತಾ ಇದ್ದೀನಿ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡ್ಕೋಬೇಕಂದ್ರೆ ಒಂದು ಯೋಗಾಸನಾಸ್ ಇಸ್ ದ ಬೆಸ್ಟ್. ಯೋಗಾಸನಾಸ್ ಮತ್ತೆ ಧ್ಯಾನ, ಈ ಎರಡು ಮಾತ್ರ ನೆನಪಿಟ್ಕೊಳ್ಳಿ. ಈ ಎರಡು ಅತ್ಯದ್ಭುತವಾದ ವಿಷಯಗಳು. ಇದು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೋ ಖಂಡಿತ ಅವ್ರಿಗೆ ಈ ಡಯಾಬಿಟಿಸು ಟೈಪ್ 2 ಡಯಾಬಿಟಿಸ್ ಅನ್ನೋದು ಪೂರ್ತಿ ವಾಸಿ ಮಾಡಿಕೊಂಡು ನಾವು ಆಚೆ ಬರುವಂತ ಅದ್ಭುತ ಅವಕಾಶ ಈ ಯೋಗ ಅನ್ನೋದು ಕೊಡ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಇತ್ತೀಚಿನ ಕಾಲದಲ್ಲಿ ಹೇಳ್ತಾ ಇರ್ತಾರೆ, ಇಂಟರ್ನೆಟ್ ಅಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ, ಒಂದು 5 ಯೋಗ ಆಸನಾಸ್ ಮಾಡಿ ನಿಮ್ಮ ಡಯಾಬಿಟಿಸ್ ಅನ್ನು ಕ್ಯೂರ್ ಮಾಡ್ಕೊಳ್ಳಿ ಅಂತ ಬರ್ತಾ ಇರ್ತದೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ಏನಂದ್ರೆ ಯೋಗ ಅನ್ನೋದು ಖಂಡಿತ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಗೊತ್ತು. ಈ ಫಿಸಿಕಲ್ ಆಕ್ಟಿವಿಟಿ ಇದೆಲ್ಲಾನು ಫಿಸಿಕಲ್ ಆಕ್ಟಿವಿಟಿ ಯೋಗಾಸನಸ್ ಅಂತ ಖಂಡಿತವಾಗಿ ವಾಸಿ ಮಾಡತ್ತಂತ ಗೊತ್ತು. ಆದ್ರೆ ಆ ಜೊತೆಗೆ ನಿಮ್ಮ ಯೋಚನೆಗಳು, ನಿಮ್ಮ ಏನೇ ಒತ್ತಡ ಇದ್ರೆ ಅದು ನಿರ್ವಹಣೆ ಮಾಡ್ಕೊಳ್ಳೋದು, ಆ ಜೊತೆಗೆ ಆಹಾರ ನಿರ್ವಹಣೆ, ಈ ಯೋಗಾಸನಗಳು ಮತ್ತೆ ಒತ್ತಡ ನಿರ್ವಹಣೆ, ಈ 3 ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅವಾಗ ನಿಮ್ಗೆ ಅದ್ಭುತವಾದ ಅವಕಾಶ ಈ ಟೈಪ್ 2 ಡಯಾಬಿಟಿಸ್ ಇಂದ ಆಚೆ ಕಡೆ ಬರುವಂತ ಅವಕಾಶ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ಅದ್ಭುತವಾದ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೀವಿ ಡಯಾಬಿಟಿಸ್ ಬಗ್ಗೆ. ಮತ್ತೆ ಈ ಡೋಪಮೈನ್ ಅನ್ನೋದು ಅಸಮತೋಲ್ಯ ಆದ್ರೆ ಏನಾಗತ್ತೆ ದೇಹದಲ್ಲಿ ನೋಡಿ. ತುಂಬಾ ಸ್ವಲ್ಪ ಜನದಲ್ಲಿ ಈ ಮೆಂಟಲ್ ಡಿಸಾರ್ಡರ್ಸ್ ಅಂದ್ರೆ ಮಾನಸಿಕ ಅನಾರೋಗ್ಯಗಳು ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ ಇತ್ತೀಚಿನ ಕಾಲದಲ್ಲಿ ಸ್ನೇಹಿತರೆ. ಅಲ್ಲಿ ನೋಡ್ತಾ ಇದ್ರೆ ಅದು ಏನಕ್ಕೆ ಸಂಬಂಧ ಇರುತ್ತೆ ಅಂದ್ರೆ, ಒಂದು ಅವರಲ್ಲಿ ನೀವು ನೋಡುವಾಗ ಯಾರಿಗೆ ಮಾನಸಿಕ ವ್ಯಾಧಿಗಳು, ಮಾನಸಿಕ ಬಾಧಗಳು ಹೆಚ್ಚಾಗಿರೋಂಥವ್ರು ಅಂದ್ರೆ ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇರ್ತೀವಿ. ಮೆಂಟಲ್ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ, ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅವರಲ್ಲಿ ನಾವು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ, ಒಂದು ಅಳತೆ ಮಾಡಿದ್ರೆ ಏನಾಗತ್ತಂದ್ರೆ ಅವ್ರ ಒಳಗಡೆ ನೋಡ್ತಾ ಇರೋಂಥದ್ದು ಡೋಪಮೈನ್ ಹೆಚ್ಚಾಗಿದೆ, ಡೋಪಮೈನ್ ಕಡಿಮೆ ಆಗಿದೆ. ಈ ಡೋಪಮೈನ್ ಅನ್ನೋದು, ಈ ಡೋಪಮೈನ್ ಅಂತ ಈ ಹಾರ್ಮೋನು ಹೆಚ್ಚಾಗಿದೆ ಇಲ್ಲಾಂದ್ರೆ ಕಡಿಮೆ ಆಗಿದೆ. ಸೊ ಸಮತುಲ್ಯ ಸ್ಥಿತಿಯಲ್ಲಿ ಇಲ್ಲ ಅಂತ ಅರ್ಥ ಆಗಿದೆ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಒಳಗಡೆ ಬ್ರೈನ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ, ಬ್ರೈನ್ ಮೇಲೆ ಪ್ರಭಾವ ತೋರಿಸ್ತದೆ. ಇದರಿಂದ ನೋಡ್ತಾ ಇರ್ತೀವಿ ಈ ಸ್ಕೈಜೋಪ್ರೇನಿಯಾ ಅಂತ ಒಂದು ವ್ಯಾಧಿ ಖಂಡಿತವಾಗಿ ಬರುತ್ತೆ. ಇದು ಯಾಕೆ ಬರುತ್ತೆ? ನಮ್ಮಲ್ಲಿ ಡೋಪಮೈನ್ ಹೆಚ್ಚಾಗಿರುವಾಗ ಇಂಥ ಪರಿಸ್ಥಿತಿ ಬರುತ್ತೆ. ಇದರಲ್ಲಿ ಹೇಗಿರ್ತದೆ ಅಂದ್ರೆ ಈ ಸ್ಕೈಜೋಪ್ರೇನಿಯಾ ಅಂತ ಒಂದು ವ್ಯಾಧಿ ಬಂದ್ರೆ ಹೇಗಿರುತ್ತೆ ಅಂದ್ರೆ, ಅವರು ತುಂಬಾ ಅನಾವಶ್ಯಕತೆ ಊಹೆಗಳು ಮಾಡ್ಕೊತಾ ಇರ್ತಾರೆ. ಅನಾವಶ್ಯಕ ಅಲುಸಿನೇಷನ್ಸ್ ಅಂತ ಹೇಳ್ತಾ ಇರ್ತೀವಿ. ಏನೇನೋ ಕಾಣಿಸ್ತಾ ಇರ್ತದೆ, ಏನೇನೋ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನ್ ಮಾತಾಡ್ತಾ ಇದ್ವಿ ಅಂತ. ಅವ್ರಿಗೆ ಗೊತ್ತಿಲ್ಲ, ಏನ್ ನೋಡ್ತಾ ಇದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಏನೋ ಕಾಣಿಸ್ತಾ ಇದೆ, ಏನೋ ನೋಡ್ತಾ ಇದ್ವಿ, ಏನೋ ಕೆಲಸ ಇದೆ. ಆತರ ಒಂಥರ ಮೆಂಟಲ್ ಅಂದ್ರೆ ಈ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಮೆಂಟಲಿ ಒಂಥರ ಇವ್ರಿಗೇನೋ ಇದು ಹುಚ್ಚು ಆಗಿದೆಯಾ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಇಂಥ ಪರಿಸ್ಥಿತಿ ಉಂಟಾಗ್ತದೆ ಸ್ನೇಹಿತರೆ. ಯಾವಾಗ ಅಂದ್ರೆ ಈ ಡೋಪಮೈನ್ ಅನ್ನೋದು ಹೆಚ್ಚು ಪ್ರಮಾಣದಲ್ಲಿ ಅವ್ರ ಒಳಗಡೆ ಲಭ್ಯವಾಗಿದೆ, ಆ ರಕ್ತ ಒಳಗಡೆ ಹೆಚ್ಚು ಡೋಪಮೈನ್ ಉತ್ಪನ್ನ ಆಗಿದ್ರೆ ಇಂಥ ಅಡ್ಡ ಪರಿಣಾಮ ಆಗ್ತಾ ಇರ್ತದೆ. ಅದನ್ನೇ ಸ್ಕಿಜೋಪ್ರೇನಿಯಾ ಅಂತ ಒಂದು ವ್ಯಾಧಿ ಅಂತ ಹೇಳ್ತೀವಿ ನಾವು. ಈಗ ಇದು ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ, ಕಮ್ಮಿ ಇದ್ರೆ ಏನಾಗುತ್ತೆ? ಖಂಡಿತವಾಗಿ ಯಾವಾಗ ಡೋಪಮೈನ್ ಕಡಿಮೆ ಇರುವಾಗ ನಿಮ್ಗೆ ಯಾವುದೇ ಒಂದು ಉತ್ಸಾಹ ಇರಲ್ಲ, ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಉತ್ಸಾಹ ಇರಲ್ಲ. ಅದೊಂದೇ ಅಲ್ಲ, ನಿಮ್ಗೆ ಕೋರಿಕೆಗಳು ಮತ್ತೆ ನಿಮ್ಮಲ್ಲ ಉತ್ಸಾಹ ಎಲ್ಲ ಕಡಿಮೆ ಆಗ್ಬಿಡ್ತದೆ ಯಾವಾಗ ಈ ಡೋಪಮೈನ್ ಅತಿ ಕಡಿಮೆ ಪ್ರಮಾಣದಲ್ಲಿ ಇದ್ರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಆದ್ರೆ ಇದಕ್ಕೂ ಹೆಚ್ಚಾಗೋದು ಅಂದ್ರೆ ಈ ಡೋಪಮೈನ್ ಹೆಚ್ಚಾಗಕ್ಕೆ ಕಡಿಮೆ ಆಗಕ್ಕೆ ಕಾರಣಗಳು ಏನು ಅಂತ ತಿಳ್ಕೊಂಡೋಗಿ ಹೋದ್ರೆ ಸ್ನೇಹಿತರೆ, ಸೊ ಇತ್ತೀಚಿನ ಕಾಲದಲ್ಲಿ ಆಗ್ತಾ ಇರೋಂಥ ನಮ್ಮ ಜೀವನ ಶೈಲಿ, ನಾವು ಅಳವಡಿಸ್ಕೊಂಡ್ರಂತ ನಮ್ಮ ಜೀವನ ಶೈಲಿ ಮತ್ತೆ ಒತ್ತಡ ನಿರ್ವಹಣೆ ಏನಿಲ್ಲ, ಧ್ಯಾನ ಮಾಡಲ್ಲ, ಯೋಗ ಮಾಡಲ್ಲ, ಏನು ಎಕ್ಸರ್ಸೈಸ್ ಮಾಡಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಈ ಡೋಪಮೈನ್ ಅನ್ನೋದು ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇತ್ತೀಚಿನ ಕಾಲದಲ್ಲಿ ಈ ಡೋಪಮೈನ್ ಹೆಚ್ಚಾಗೋದು ಕಡಿಮೆ ಆಗೋದಿದೆಯಲ್ಲ, ಸೊ ಇದನ್ನು ನೋಡ್ತಾ ಇರುವಾಗ ಏನ್ ಮಾಡ್ತಾರಂದ್ರೆ, ಒಂದು ಡ್ರಗ್ ಇದೆ ಇಂಥ ಪರಿಸ್ಥಿತಿ ಅಂದ್ರೆ ಡೋಪಮೈನ್ ಹೆಚ್ಚಾಗೋದು ಕಡಿಮೆ ಆಗೋದಕ್ಕೆ ಒಂದು ಡ್ರಗ್ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನು ಡೋಪಮೈನ್ ಹೆಚ್ಚು ಮಾಡಕ್ಕೆ ಈ ವೈದ್ಯರು ಯೂಸ್ ಮಾಡ್ತಾ ಇರ್ತಾರೆ. ಇದು ಮೆಥಲ್
ಮೆಥಲ್ ಪೆನಿಡೇಟ್ ಅಂತ ಯೂಸ್ ಮಾಡ್ತಾರೆ. ಒಂದು ಡ್ರಗ್, ಅದು ಒಂದು ಮೆಡಿಸಿನ್, ಅದನ್ನ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾರೆ, ಉಪಯೋಗಿಸಿ ಈ ಡೋಪಮೈನ್ ಹೆಚ್ಚಿದ್ರೆ ಕಡಿಮೆ, ಕಡಿಮೆ ಇದ್ರೆ ಹೆಚ್ಚು ಮಾಡ್ತಾರೆ, ಸಮತೋಲನ ಮಾಡ್ತಾರೆ. ಆದ್ರೆ ಅದರಿಂದ ಅಡ್ಡ ಪರಿಣಾಮಗಳು ಬೇರೆ ಇದೆ. ಸೊ ಅದಕ್ಕೋಸ್ಕರ ಇನ್ನೊಂದು, ಈ ಕೊಕೇನ್ ಅಂತ ಇದೆಯಲ್ಲ, ಈ ಕೊಕೇನ್ ಏನ್ ಮಾಡುತ್ತೆ ಗೊತ್ತಾ, ನಮ್ಮ ದೇಹದಲ್ಲಿ ಬ್ರೈನ್ ಅಲ್ಲಿ ಈ ಡೋಪಮೈನ್ ಅಂತದನ್ನು ಸಡನ್ ಆಗಿ ಹೆಚ್ಚು ಮಾಡುತ್ತೆ, ಕಮ್ಮಿ ಇದ್ರೆ ಹೆಚ್ಚು ಮಾಡುತ್ತೆ. ಅದಕ್ಕೆ ಈ ಕೊಕೈನ್ ತಗೊಂಡು ನೋಡಿ, ನೀವು ಒಂದ್ಸರಿ ಅವ್ನ ಅಬ್ಸರ್ವ್ ಮಾಡಿ, ಅವ್ರ ಆಕ್ಟಿವಿಟೀಸ್ ಹೇಗಿರುತ್ತೆ ಅಂದ್ರೆ, ಹೇಳ್ಬೇಕಂದ್ರೆ ಒಂಥರ ಅವರಲ್ಲಿ ತುಂಬಾ ಹೆಚ್ಚು ಹೈಪರ್ ಆಕ್ಟಿವ್ ಆಗಿರ್ತಾರೆ. ಅವ್ರು ಕೊಕೈನ್ ತಗೊಂಡ್ರವ್ರು ಏನೋ ಉತ್ಸಾಹದಲ್ಲಿ ಇರ್ತಾರೆ ಅಲ್ವಾ, ಉತ್ಸಾಹದಲ್ಲಿ ಇರ್ತಾರೆ ಎಲ್ಲ ಆತರ. ಅವರಲ್ಲಿ ತುಂಬಾ ಸಂತೋಷ ಕಾಣಿಸ್ತಾ ಇರ್ತದೆ, ಇದೆಲ್ಲ ಇದೆ ಸ್ನೇಹಿತರೆ. ಸೊ ಆತರ ಅವ್ರಿಗೆ ಆಗ್ಬೋದು. ಆದ್ರೆ ಏನಾಗ್ತದೆ ಅಂದ್ರೆ, ಖಂಡಿತವಾಗಿ ಅದರಲ್ಲಿ ಅಡ್ಡ ಪರಿಣಾಮನೂ ಇರಿದೆ, ಅಡ್ಡ ಪರಿಣಾಮ ಖಂಡಿತವಾಗಿದೆ. ಯಾಕಂದ್ರೆ ನರಗಳ ಬಲಹೀನ ಬಂದ್ಬಿಡ್ತದೆ ಯಾವ್ದಿಂದ, ಕೊಕೇನ್ ಅನ್ನೋದು ಡೋಪಮೈನ್ ಹೆಚ್ಚು ಮಾಡ್ಬೋದು. ಅದು ಹೇಳ್ಬೇಕಂದ್ರೆ ಆ ಸಮಯಕ್ಕೆ ಮಾಡ್ಬೋದು. ಡೋಪಮೈನ್ ಅಂತ ಈ ಹಾರ್ಮೋನ್ ಅನ್ನು ಹೆಚ್ಚು ಉತ್ಪನ್ನ ಮಾಡ್ಬೋದು ಕೊಕೇನ್ ಅನ್ನೋದು. ಆದ್ರೆ ಹೋಗ್ತಾ ಹೋಗ್ತಾ ನರಗಳ ಬಲಹೀನತ ಹೆಚ್ಚಾಗ್ತಾ ಹೋಗ್ತದೆ, ಅದು ತೊಂದರೆ ಕೊಡ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ಈ ಡೋಪಮೈನ್ ಹೆಚ್ಚು ಮಾಡಕ್ಕೆ ಕೊಕೈನು ಇಂಥದೆಲ್ಲ ಯಾವುದು ಉಪಯೋಗಿಸಬಾರದು ಅಂತ ಅರ್ಥ ಮಾಡ್ಕೋಬೇಕು. ಸೊ ಆ ರೀತಿಯಲ್ಲಿ ಡೋಪಮೈನ್ ಅನ್ನೋದು ಏನ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಹೆಚ್ಚಾಗಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನ್ಯಾಚುರಲ್ ಆಗಿ ಅಂದ್ರೆ ಸಹಜವಾಗಿ ನೈಸರ್ಗಿಕವಾಗಿ ಈ ಡೋಪಮೈನ್ ಹೆಚ್ಚು ಮಾಡ್ಕೋಬೇಕೆ ಬಿಟ್ಟು ಯಾವುದೇ ರೀತಿಯಲ್ಲಿ ಕೃತಿಕವಾಗಿ ಮಾಡಕ್ ಹೋಗ್ಬಾರ್ದು. ಯಾವುದೇ ಡ್ರಗ್ಸ್ ತಗೊಂಡದು, ಈ ವೈದ್ಯರು ಕೊಡುವಂತ ಮೆಡಿಸಿನ್ ಇಂದ, ಇಲ್ಲಾಂದ್ರೆ ಕೊಕೈನ್ ಇಂದ, ಇದರಿಂದ ಹೆಚ್ಚು ಮಾಡ್ಕೋಬಾರ್ದು. ಸೊ ಸಹಜವಾಗಿ ಮಾಡ್ಕೊಳ್ಳಿ, ಅವಾಗ ಈ ನ್ಯೂರಲಾಜಿಕಲ್, ಈ ನರಗಳ ಬಲಹೀನತೆ, ನರಗಳ ತೊಂದರೆಗಳು ಬರಲ್ಲ ಅಂತ ಇರ್ತಾ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಏನಂದ್ರೆ, ಈ ಒಬೆಸಿಟಿ ಹೆಚ್ಚಿರೋರು ಅಂತ ವ್ಯಕ್ತಿಗಳಿಗೂ ಸ್ನೇಹಿತರೆ, ಒಬೆಸಿಟಿ ಹೆಚ್ಚಿರುವಂತ ವ್ಯಕ್ತಿಗಳ ಒಳಗಡೆ ಈ ಡೋಪಮೈನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಡೋಪಮೈನ್ ಮತ್ತೆ ಸೆರೋಟೋನಿನ್ ಈ ಎರಡೂ ಸಹ ಖಂಡಿತವಾಗಿ ಕಡಿಮೆ ಉತ್ಪನ್ನ ಆಗ್ತಾ ಇರ್ತದೆ ಯಾರಲ್ಲಿ, ಈ ಹೆಚ್ಚು ತೂಕ ಇರೋರಿಗೆ. ಅದನ್ನು ಒಂದು ಗಮನಿಸಿದ್ದಾರೆ. ಅದಕ್ಕೋಸ್ಕರ ಈ ಡೋಪಮೈನ್ ಅಂತದನ್ನು ಸಹಜವಾಗಿ ಹೆಚ್ಚು ಮಾಡ್ಕೊಳ್ಳಿ. ಅದು ಯೋಗದಿಂದ, ಧ್ಯಾನದಿಂದ, ಮತ್ತೆ ಫಿಸಿಕಲ್ ಎಕ್ಸಸೈಸ್, ಸ್ವಲ್ಪ ವ್ಯಾಯಾಮ ಅಂದ್ರೆ ಅದೇ ಯೋಗಾಸನಾಸು, ಆ ಜೊತೆಗೆ ಒಳ್ಳೆ ಧ್ಯಾನ ಮಾಡಿ, ಅವಾಗ ಡೋಪಮೈನ್ ಅನ್ನೋದು ನಿಮ್ಗೆ ಸಹಜವಾಗಿ ನಿಮ್ಮ ದೇಹದಲ್ಲಿ ಸಮತೋಲ್ಯ ಸ್ಥಿತಿಯಲ್ಲಿ ಇರ್ತದೆ. ಅವಾಗ ನಿಮ್ಗೆ ಅದ್ಭುತವಾದ ಆರೋಗ್ಯ ಸಿಗತ್ತೆ ಸ್ನೇಹಿತರೆ. ಇನ್ನೊಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನೀವು ಕೇಳಿರ್ತೀರಿ. ಈ ಪಾರ್ಕಿನ್ಸನ್ ಡಿಸೀಸ್ ಅಂತ ಇದು ಹೇಗೆ ಆಚೆ ಕಡೆ ಬಂದಿದೆ ಅಂದ್ರೆ, ಅದು 19 ಮತ್ತೆ 9 ಈ ಇಸ್ವಿಯಲ್ಲಿ ಒಂದು 29 ವರ್ಷ ಅಂತ ಆ ವ್ಯಕ್ತಿ ಮೈಕೇಲ್ ಜೆ ಪಾಕ್ಸ್ ಅಂತ, ಅವ್ರಿಗೆ ಈ ಕಂಡೀಷನ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಆ ಇಯರ್ ಅಲ್ಲಿ, ಅಂದ್ರೆ 1991 ಅಲ್ಲಿ, ಆ ಇಯರ್ ಅಲ್ಲಿ ಇದು ಗುರುತಿಸಿದ್ದಾರೆ ಸ್ನೇಹಿತರೆ. ಆ ಇಯರ್ ಅಲ್ಲಿ ಇದು ಗುರುತಿಸಿದ್ದಾರೆ, ಯಾವುದು ಪಾರ್ಕಿನ್ಸನ್ ಡಿಸೀಸ್. ಅಷ್ಟವರೆಗೂ ಗೊತ್ತಿಲ್ಲ, ಅಷ್ಟವರೆಗೂ ಯಾರಿಗೂ ಗೊತ್ತಿಲ್ಲ ಈ ಡಿಸೀಸು ಹೀಗಿರುತ್ತಂತ. ಇದೇನಂದ್ರೆ ಒಂಥರ ಈ ಡಿಜೆನರೇಟಿವ್ ಡಿಸೀಸ್, ಇದು ಡಿಜೆನರೇಟಿವ್ ಮತ್ತೆ ಲಾಂಗ್ ಟರ್ಮ್ ಡಿಸೀಸ್ ಆಗಿರ್ತದೆ. ಇವ್ರ ಒಳಗಡೆ ಏನಿರ್ತದೆ ಅಂದ್ರೆ, ಒಂಥರ ಅವರು ಶಿವರಿಂಗ್ ಬರ್ತಾ ಇರ್ತದೆ. ಇನ್ನೊಂದು, ಯಾವುದೇ ಮೋಟರಿಂಗ್ ಅಂತ ಅಂದ್ರೆ, ಈ ಮೆದುಳಲ್ಲಿ ಮೋಟರಿಂಗ್ ಅಂತ ಸ್ಟಾಪ್ ಆಗಿರ್ತದೆ. ಅವ್ರ ಒಳಗಡೆ ಶಿವರಿಂಗು ಅಲ್ವಾ. ಸೊ ಒಂಥ ಹೆಚ್ಚು ಚಲನ, ಒಂದು ಸ್ಟೆಬಿಲಿಟಿ ಇಲ್ಲ ಅವ್ರ ಒಳಗಡೆ. ಸೊ ಇಂಥದ್ದು ಇದನ್ನು ಸಹ ಏನಾಗಿದೆ ಅಂದ್ರೆ, ಅವ್ರ ಒಳಗಡೆ ಡೋಪಮೈನ್ ಅಂತದ್ದು ಅವರಲ್ಲಿ ಉತ್ಪನ್ನ ಆಗ್ತಾ ಇಲ್ಲ ಸ್ನೇಹಿತರೆ. ಈ ಪಾರ್ಕಿನ್ಸನ್ ಇರೋರ್ಗು ಸಹ ಡೋಪಮೈನ್ ಉತ್ಪನ್ನ ಆಗ್ತಾ ಇಲ್ಲ, ಅವರಲ್ಲಿ ತುಂಬಾ ಕೊರತೆ ಆಗಿದೆ ಅಂತ. ಅದಕ್ಕೋಸ್ಕರನೇ ಇಂಥದ್ದು ಬರ್ತಾ ಇರ್ತದೆ, ಇದನ್ನ ಅರ್ಥ ಮಾಡ್ಕೋಬಹುದು. ಈ ಡೋಪಮೈನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆದ್ರೆ ಖಂಡಿತವಾಗಿ ನಮ್ಮ ಬ್ರೈನ್ ಒಳಗಡೆ ಇರುವಂತ ಎಲ್ಲಾ ನ್ಯೂರಾನ್ಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಅವಾಗ ಈ ಪಾರ್ಕಿನ್ಸನ್ ಇಂಥ ವ್ಯಾಧಿ, ಅದರಿಂದ ನಾವು ಆಚೆ ಕಡೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಅವಾಗ ಯಾವಾಗ ಪಾರ್ಕಿನ್ಸನ್ ಈ ವ್ಯಾಧಿ ಇದೆಯೋ ಅಂತವ್ರಿಗೆ ಡೋಪಮೈನ್ ಅವ್ರ ಬ್ರೈನ್ ಅಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ಸೊ ಈ ವ್ಯಾಧಿ ಲಕ್ಷಣಗಳು ಏನಿರ್ತದೆ, ಈ ಪಾರ್ಕಿನ್ಸನ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದ ಪ್ರಕಾರ, ಒಂಥರ ಶಿವರಿಂಗ್ ಬರ್ತಾ ಇರೋದು, ಗಟ್ಟಿಯಾಗಿ, ಅಂದ್ರೆ ಯಾವುದೇ ಅಲ್ಲಾಡಲ್ಲ, ಅಂದ್ರೆ ಈ ನಾವು ಏನೇ ಒಂದು ಅಂಗಗಳು ಅವೆಲ್ಲ ಅಲ್ಲಾಡಕ್ಕೆ ಅದೆಲ್ಲ ತೊಂದರೆ ಆಗ್ತದೆ. ಮೂಮೆಂಟ್ ಆಗಲ್ಲ. ಸೊ ಅವ್ರಿಗೆ ಬ್ಯಾಲೆನ್ಸ್ ಇರಲ್ಲ, ಅಲ್ಲೇ ಹಂಗೆ ಬಿದ್ದೋಗ್ತಾ ಇರ್ತಾರೆ ಒಂದೊಂದ್ಸರಿ. ಅಂದ್ರೆ ಒಂದು ಬ್ರೈನ್ಗೂ ಮತ್ತೆ ನಮ್ಮ ಅವಯವಗಳ, ನಮ್ಮ ಕಾಲು ಕೈ ಇದಕ್ಕೆಲ್ಲ ಒಂಥರ ಬ್ಯಾಲೆನ್ಸ್ ಇಲ್ಲ, ಆ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇಲ್ಲ, ಆ ಮಧ್ಯದಲ್ಲಿ ಸಂಪರ್ಕ ಸರಿಯಾಗಿಲ್ಲ ಅಂತ ಸ್ಥಿತಿಯಲ್ಲಿ ಇರ್ತಾರೆ. ಯಾಕಂದ್ರೆ ಸೊ ಈ ಪಾರ್ಕಿನ್ಸನ್ ಡಿಸೀಸ್ ಬಂದಿರೋರಿಗೆ ಈ ತರ ಆಗ್ತಾ ಇರ್ತದೆ. ಆದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ, ಆದಷ್ಟು
ಮೆಡಿಕೇಶನ್ ಅನ್ನೋದು ಎಷ್ಟು ಸಹಾಯ ಆಗುತ್ತೋ ಗೊತ್ತಿಲ್ಲ. ಪಾರ್ಕಿನ್ಸನ್ ಅಂತ ವ್ಯಾಧಿ ಬಂದ್ರೆ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಇದೆಲ್ಲ ಮಾಡ್ಕೊಂತ ನಿಧಾನವಾಗಿ ಈ ಕಾಯಿಲೆಗಳಿಂದ ಆಚೆ ಕಡೆ ಬರ್ಬೋದು. ಇದಕ್ಕೂ ಅದ್ಭುತವಾದ ಪರಿಷ್ಕಾರಗಳು ಸೊ ಈಗಾಗಲೇ ನಾವು ಕ್ಲಾಸಸ್ ಅಲ್ಲಿ ಮಾಡಿದೀವಿ. ಆ ಪರಿಹಾರಗಳು ತಗೊಂಡು ನಾವು ಬೇಗ ಆಚೆ ಕಡೆ ಬರಬೇಕಂತ ಅವಕಾಶ ನಾವು ತಗೋಬಹುದು ಸ್ನೇಹಿತರೆ. ಸೊ ಇಂಥ ಈ ಪಾರ್ಕಿನ್ಸನ್ ಈ ವ್ಯಾಧಿ ಬಂದ್ರೆ ಈ ರೀತಿಯಲ್ಲಿ ನಮಗೆ ಬ್ಯಾಲೆನ್ಸ್ ಇರಲ್ಲ ದೇಹದಲ್ಲಿ, ಒಂಥರ ಬಿದ್ದೋಗೋದು ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಈ ಸಿಂಪ್ಟಮ್ಸ್ ಎಲ್ಲ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಯೋಗ ಮಾಡ್ತಾ ಹೋದ್ರೆ ಖಂಡಿತ ಅವ್ರಿಗೆ ಈ ಡೋಪಮೆನ್ ಅಂತ ಒಂದಿದೆಯಲ್ಲ ನಮ್ಮ ದೇಹದಲ್ಲಿ, ಬ್ರೈನ್ ಅಲ್ಲಿ, ಅದು ಹೆಚ್ಚಾಗ್ತದೆ. ಸೊ ಅವಾಗ ಖಂಡಿತವಾಗಿ ಅವರಲ್ಲಿ ಈ ಡೋಪಮೆನ್ ಲೆವೆಲ್ ಹೆಚ್ಚಾಗ್ತಾ ಹೋಗಿರುವಾಗ ಈ ಪಾರ್ಕಿನ್ಸನ್ ಡಿಸೀಸ್ನು ಸಹ ಇದನ್ನು ಒಂದು ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಯಾರ್ಯಾರು ಮೆಡಿಟೇಷನ್ ಮಾಡಿದ್ರೋ ಯಾರ್ಯಾರು ಮೆಡಿಟೇಷನ್ ಮಾಡಿದ್ರೋ ಅಂತ ವ್ಯಕ್ತಿಗಳಲ್ಲಿ ಅವರು ಒಂದು ಸಂಸ್ಥೆ ಪರಿಶೋಧನೆ ಮಾಡಿದೆ. ಅದರಲ್ಲಿ ಅದು ಯಾವಾಗಂದ್ರೆ 2002 ಆ ವರ್ಷದಲ್ಲಿ ಪರಿಶೋಧನೆ ಮಾಡುವಾಗ ಒಂದು ಈ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಅನುಭವ ಇರುವಂತ ಒಂದು ಮೆಡಿಟೇಷನ್ ಈ ಧ್ಯಾನದ ಟೀಚರ್ಸ್ನೆಲ್ಲ ಸೇರಿ ಒಂದು ಅದ್ಭುತವಾದ ಸ್ಟಡಿ ಮಾಡಿದ್ದಾರೆ. ಏನ್ ಸ್ಟಡಿ ಆಗಿತ್ತು ಅಂದ್ರೆ ಈ ಡೋಪಮೆನ್ ಲೆವೆಲ್ ಇದೆಲ್ಲ ಅದನ್ನು ಎಷ್ಟು ಹೆಚ್ಚಾಗಿದೆ ಅಂದ್ರೆ ಈ ಮೆಡಿಟೇಷನ್ ಮಾಡುವಂತ ವ್ಯಕ್ತಿಗಳಲ್ಲಿ 1 ಗಂಟೆ ಧ್ಯಾನ ಮಾಡಿದ್ದಾರೆ ಅಷ್ಟೇ ಅವರು. ಆ ಧ್ಯಾನದಲ್ಲಿ 65% ಡೋಪಮೆನ್ ಹೆಚ್ಚಾಗಿದೆ ನೋಡಿ. ಇಂಥ ಅದ್ಭುತವಾದ ವಿಷಯ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ, ಈ ಧ್ಯಾನ ಮಾಡತ್ತಾ, ಈ ಎಕ್ಸಸೈಸ್ ಮಾಡತ್ತಾ, ಯೋಗ ಮಾಡತ್ತಾ, ಈ ತರ ಮಾಡ್ಕೊಂತ ಹೋದ್ರೆ ಖಂಡಿತ ನಿಮಗೆ ಫಲಿತಗಳು ಸಿಗತ್ತೆ. ಈ ಯಾವುದೇ ಈ ಪಾರ್ಕಿನ್ಸನ್ ವ್ಯಾಧಿಯಲ್ಲಿರುವಂತ ಲಕ್ಷಣಗಳು ಅಂದ್ರೆ ಒಂಥರ ಮೋಟರಿಂಗ್ ಆಕ್ಷನ್ ಕಡಿಮೆ ಆಗಿದೆ, ಈ ಮೂವ್ಮೆಂಟ್ ಆಫ್ ಮಸಲ್ಸ್, ನಮ್ಮ ಸ್ನಾಯುಗಳು ಮೂವ್ ಆಗ್ತಾ ಇಲ್ಲ, ಈ ಬೋನ್ಗಳು ಪೂರ್ತಿ ಟೈಟ್ ಆಗ್ಬಿಟ್ಟಿದೆ, ಸ್ಟಿಫ್ನೆಸ್ ಆಗಿದೆ, ಎಲ್ಲಾನು ನಾವು ವಾಸಿ ಮಾಡ್ಕೋಬಹುದಂತ ಅವಕಾಶ ಇದರಲ್ಲಿ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಇವತ್ತಿನ ಸಮಗ್ರ ಡಿಪ್ರೆಷನ್ ಅಂದ್ರೆ ಈ ಖಿನ್ನತೆ ಭಾವನೆ ಮತ್ತೆ ಮೆಂಟಲ್ ಡಿಸಾರ್ಡರ್ಸ್ ಬರ್ತಾ ಇರ್ತದೆ ನೋಡಿ. ಇದಕ್ಕೂ ಸಹ ಕಾರಣ ಏನಂದ್ರೆ ಹೆಚ್ಚು ಸಂಶೋಧನೆ ಏನ್ ತಿಳಿಸಿದೆ ಅಂದ್ರೆ, ಹೆಚ್ಚು ಪರಿಶೋಧನೆ ಮಾಡುವಾಗ ಏನ್ ಅರ್ಥ ಆಗಿದೆ ಅಂದ್ರೆ, ಎಕ್ಸಸೈಸ್ ಯಾರು ಮಾಡ್ತಾ ಇಲ್ಲೋ ಅವರಲ್ಲಿ ಡಿಪ್ರೆಷನ್ ಹೆಚ್ಚಾಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ವ್ಯಾಯಾಮ ಇರ್ಲಿ, ಯೋಗಾಸನ ಇರ್ಲಿ, ಧ್ಯಾನ ಇರ್ಲಿ, ಯಾರು ಮಾಡ್ತಾ ಇಲ್ಲೋ ಅವರಲ್ಲಿ ಡಿಪ್ರೆಷನ್ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಈ ಎಂಡೋಕ್ರೈನ್ ಸಿಸ್ಟಮ್ ಅನ್ನೋದೇ ಅದು ಪೂರ್ತಿ ಉಂಟಾಗತ್ತೆ, ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಈ ಡಿಪ್ರೆಷನ್ ಕಾರಣ ಈಗಾಗಲೇ ಹೇಳ್ಕೊಂಡಿದ್ದಲ್ಲ, ಈ ಡೋಪಮಿನ್ ಕಡಿಮೆ ಇರೋದು, ಈ ಸೆರಟೋನಿನ್ ಅನ್ನೋದಂಥದ್ದು ಸರಿಯಾಗಿ ಉತ್ಪನ್ನ ಆಗಲ್ಲ. ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಡಿಪ್ರೆಷನ್ ಅಂದ್ರೆ ಈ ಖಿನ್ನತೆ ಭಾವನೆ ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿಯೊಂದಿಗೂ ಸಣ್ಣ ವಿಷಯಕ್ಕೂ ಡಿಪ್ರೆಷನ್ಗೆ ಹೋಗ್ತಾರೆ ಅವರು. ಸೊ ಇದೆಲ್ಲ ಆಗ್ತಾ ಇರ್ತದೆ. ಇದು ಸರಿಪಡಿಸ್ಕೋಬೇಕಂದ್ರೆ ಮತ್ತೆ ಸೇಮ್ ನಾವು ಇಷ್ಟುವರೆಗೂ ಏನ್ ತಿಳ್ಕೊಂಡಿದ್ವೋ ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಸೊ ಯಾರ್ಯಾರು ನೋಡಿ, ಸ್ವಲ್ಪ ಜನ ನೋಡ್ತಾ ಇರ್ತೀವಿ, ಈ ಎಂತ ವ್ಯಕ್ತಿಗಳಂದ್ರೆ ಡಿಪ್ರೆಷನ್ ಈ ಡಿಸಾರ್ಡರ್ ಹೆಚ್ಚಾಗಿರುವಂತ ಜನ ನೋಡಿದ್ರೆ ಅವರು ದಿನದಲ್ಲಿ ಹೇಳ್ಬೇಕಂದ್ರೆ 8 ಗಂಟೆ ಕಾಲ ಕೂತ್ಕೊಂಡೆ ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಅವರಲ್ಲಿ ನೋಡ್ತಾ ಇದ್ರೆ ಒಂದು 38 ನಿಮಿಷ ಮಾತ್ರ ಅವರು ಹೇಳ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಇರುತ್ತೆ. 30 ನಿಮಿಷ, 8 ಗಂಟೆ ಕಾಲ ಕೂತ್ಕೊಂಡೆ ಕೆಲಸ ಮಾಡ್ತಾರೆ. ದಿನದಲ್ಲಿ ಒಂದು 30 ನಿಮಿಷ ಮಾತ್ರ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅತಿ ಕಡಿಮೆ ಪ್ರಮಾಣದಲ್ಲಿ ಇದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಆ ರೀತಿಯಲ್ಲಿ ಅವ್ರು ಇರುವಾಗ ದೇಹದಲ್ಲಿ ದೇಹಕ್ಕೆ ಮೂವ್ಮೆಂಟೇ ಇಲ್ಲ, ಯಾವ ಎಕ್ಸಸೈಸ್ ಮಾಡಲ್ಲ. ಅಂದ್ರೆ ಒಂದು ದಿವಸದಲ್ಲಿ 8 ಗಂಟೆ ಕಾಲ ಕೂತ್ಕೊಂಡು ಕೆಲಸ ಮಾಡಿ ಮಿಕ್ಕಿದ ದಿವಸ ನಿದ್ದೆಗೆ ನಾವು ಆಹಾರ ಸೇವನೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಬಟ್ ಯಾವುದೇ ಸಮಯ ಅವರು ನಿಗದಿಪಡಿಸ್ತಾ ಇಲ್ಲ, ಯಾವುದಕ್ಕೂ ವ್ಯಾಯಾಮಕ್ಕೆ ಮತ್ತೆ ಧ್ಯಾನಕ್ಕೆ ಸ್ವಲ್ಪ ಸಮಯನೂ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅವರಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಇದು ಹೆಚ್ಚಾಗ್ತಾ ಹೋಗ್ತದೆ. ಯಾವುದು ಸ್ಟ್ರೆಸ್, ಒತ್ತಡಿ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನು ಖಂಡಿತವಾಗಿ ಏನು ಕಾರಣ ಆಗುತ್ತೆ, ಅದು ಮೆಂಟಲ್ ಡಿಸಾರ್ಡರ್ಸ್ಗೆ ಮತ್ತೆ ಡಿಪ್ರೆಷನ್ ಕಾರಣ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಪ್ರತಿ ದಿವಸ ವ್ಯಾಯಾಮ ಕಡ್ಡಾಯ, ಧ್ಯಾನ ಕಡ್ಡಾಯ. ಸೊ ಆಹಾರ ಶೈಲಿ, ಸರಿಯಾದ ಆಹಾರ ಶೈಲಿ, ಸಮಗ್ರ ಆಹಾರ ಶೈಲಿ ಇರಬೇಕಾಗತ್ತೆ. ಇದನ್ನ ನಡ್ಸ್ಕೋಬೇಕು ಸ್ನೇಹಿತರೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತಂದ್ರೆ, ನಮ್ಮ ದೇಹದಲ್ಲಿ ಯಾವುದೇ ನಾವು ನೋಡ್ತಾ ಇದೀವಿ, ದೇಹದಲ್ಲಿ ಸ್ನೇಹಿತರೆ ಈ ಹಾರ್ಮೋನ್ಸ್ ನೋಡ್ತಾ ಇರ್ತೀವಲ್ಲ, ಎಷ್ಟು ಹಾರ್ಮೋನ್ಸ್ ಅಂದ್ರೆ ಸುಮಾರು 50 ಹಾರ್ಮೋನ್ಸ್ ಉತ್ಪನ್ನ ಆಗ್ತಾ ಇರ್ತದೆ ನೋಡಿ ನಮ್ಮ ದೇಹದಲ್ಲಿ. ನಮ್ಮ ಇಡೀ ದೇಹ ನಿರ್ವಹಣೆ ಮಾಡ್ಬೇಕಂದ್ರೆ ಸೊ ಇಂಥ ಹಾರ್ಮೋನ್ಸ್ಗಳು, ಇದು ಕಾರ್ಟಿಸಲ್ ಆಗ್ಬೋದು, ಈ ಸೆರಟೋನಿನ್, ಡೋಪಮೈನ್,
ಎಂಡೋರ್ಪಿನ್ ಇಂಥ ಅನೇಕ ಅನೇಕ ಹಾರ್ಮೋನ್ಸ್ಗಳು ಒಂದು 50 ಸಂಖ್ಯೆ ಇದೆ. ಅಷ್ಟು ಉತ್ಪನ್ನ ಆಗಿ ನಮ್ಮ ದೇಹ ನಿರ್ವಹಣೆ ಮಾಡ್ತಾ ಇರ್ತದೆ. ಸೊ ಇದು ಎಲ್ಲಾನು ಈ ಹಾರ್ಮೋನ್ಗಳ ಉತ್ಪನ್ನ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ನಾವು ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಸೊ ಪ್ರತಿಯೊಂದು ದಿವಸ ವ್ಯಾಯಾಮ ಕಡ್ಡಾಯ, ಮತ್ತೆ ಧ್ಯಾನ ಕಡ್ಡಾಯ, ಮತ್ತೆ ಸಮಗ್ರ ಆಹಾರ ವಿಧಾನ, ಸರಿಯಾದ ಆಹಾರ ತಗೊಂತಾ ಹೋದ್ರೆ ಖಂಡಿತವಾಗಿ ನಮ್ಮ ಒಳಗಡೆ ಸೊ ಈ ಎಲ್ಲ ನಾವು ಏನ್ ಹೇಳ್ಕೊಂಡಿದ್ವೋ ಈ ಎಲ್ಲ ಸೆರೋಟೋನಿನ್ ಆಗ್ಬೋದು, ಡೋಪಮಿನ್ ಆಗ್ಬೋದು, ಎಂಡೋರ್ಫಿನ್ ಆಗ್ಬೋದು, ಇಂಥ ಅದ್ಭುತವಾದ ಈ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗತ್ತೆ. ಅವು ಕೆಲಸ ಚೆನ್ನಾಗಿ ಮಾಡ್ಕೊಂತ ಹೋಗ್ತದೆ. ನೋಡಿ, ಇನ್ನೊಂದು ನಾವು ನಾವು ನಮ್ಮ ನಮ್ಮ ಒಳಗಡೆ ಒಂದಿದೆ. ನಮ್ಮ ಒಳಗಡೆ ಇರುವಂತ ಆನಂದ, ಸಂತೋಷ ಅಂದ್ರೆ ಒಂಥರ ಪ್ಲೆಸರ್ ಅಂತ ಹೇಳ್ತೀವಲ್ಲ, ಯಾವಾಗ್ಲೂ ನಾವು ಆನಂದವಾಗಿರ್ಬೇಕು ಅಂತಂದ್ರೆ ಈ ಹಾರ್ಮೋನ್ಗಳು, ಹ್ಯಾಪಿ ಹಾರ್ಮೋನ್ಸ್ ಉತ್ಪನ್ನ ಆಗ್ಬೇಕಂತ ಹೇಗೆ ಹೇಳ್ತಾ ಇದೀವೋ ಅದನ್ನ ಉತ್ಪನ್ನ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ನಾವು ಮಾಡ್ಕೋಬಹುದು. ಆದ್ರೆ ನಮ್ಮ ಒಳಗಡೆ ಇರುವಂತ ಈಗಾಗಲೇ ನಾವು ಉಂಟಾಗಿರುವಂತ ನಮ್ಮ ಸ್ವಾಭಾವಿಕ ಲಕ್ಷಣಗಳಿರ್ತದೆ. ಆ ಸ್ವಾಭಾವಿಕ ಲಕ್ಷಣಗಳು ಎಲ್ಲಿಂದ ಬರುತ್ತೆ ಹೇಳಿ? ಅದು ಜೀನ್ಸ್ ಇಂದ ಬರುತ್ತೆ. ನಮ್ಮ ಇಂದಿನ ನಮ್ಮ ತಂದೆ ತಾಯಿ ಜೀನ್ಗಳಿದೆಲ್ಲ, ಅಲ್ಲಿಂದ ಸ್ವಲ್ಪ ಲಕ್ಷಣಗಳು ನಮ್ಗೆ ಬರ್ತಾ ಇರ್ತದೆ. ಅದರಲ್ಲಿ ನಮ್ಮ ತಂದೆ ತಾಯಿಗೆ ಯಾರಿಗಾದ್ರೂ ಹೆಚ್ಚು ಕೋಪ, ದ್ವೇಷ ಇಂಥದ್ದು ಇದೆ ಅಂತ ಇಟ್ಕೊಳ್ಳಿ, ಅಂತ ಲಕ್ಷಣಗಳು ತಂದೆ ತಾಯಿಯಿಂದ ನಮಗೂ ಉತ್ಪನ್ನ ಆಗ್ತದೆ ಖಂಡಿತ. ಮತ್ತೆ ಅದನ್ನು ಗುಣಪಡಿಸ್ಕೊಳ್ಳೋಕೆ ನಮ್ಗೆ ಸಾಧ್ಯವಾಗತ್ತಾ? ನಮ್ಮ ಕೈಯಲ್ಲಿ ಇದೆಯಾ ಅಂದ್ರೆ ಅದು ಕಡಿಮೆ ಪ್ರಮಾಣ ಅಂತ ಹೇಳ್ಬೋದು. ಆದ್ರೆ ಧ್ಯಾನ ಮಾಡಿದ್ರೆ ಅದನ್ನು ಸಹ ಸರಿಪಡಿಸ್ಕೋಬಹುದು. ಬೇರೆ ಸೈಂಟಿಸ್ಟ್ಗಳು ಹೇಳ್ತಾ ಇರ್ತಾರೆ, ಸೊ ಜೀನ್ಸ್ ಇಂದ ಬಂದಿರೋದು ಮಾರ್ಪಿಡಿ ಮಾಡೋಕ್ಕಾಗಲ್ಲ, ಪರಿವರ್ತನೆ ಮಾಡೋಕ್ಕಾಗಲ್ಲ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಧ್ಯಾನದಿಂದ ಅದನ್ನು ಸರಿಪಡಿಸ್ಕೋಬಹುದು. ಆದ್ರೆ ಅದು ಸರಿಪಡಿಸ್ಕೋಬೇಕಂದ್ರೆ ಸ್ವಲ್ಪ ಸಮಯ ಹೆಚ್ಚಾಗತ್ತೆ. ಅದೇ ನಾವು ಒಳ್ಳೆ ವ್ಯಾಯಾಮ ಧ್ಯಾನ ಮಾಡ್ತಾ ಸೊ ಈ ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ, ಧ್ಯಾನ ಮತ್ತೆ ಜೊತೆಗೆ ಒಳ್ಳೆ ಆರೋಗ್ಯವಾದ ಆಹಾರ ತಿಂತ ಹೋದ್ರೆ ನಮ್ಮ ಒಳಗಡೆ ಇಂಥ ಡೋಪಮೈನ್, ಸೆರೋಟೋನಿನ್ ಇಂಥ ಉತ್ಪನ್ನ ಮಾಡ್ಕೊಂಡಿದ್ರೆ ಅದು ನಮ್ಗೆ ಸಂತೋಷ ತಂದು ಕೊಡ್ತದೆ. ಯಾವಾಗ ನಾವು ಆನಂದವಾಗಿರ್ತೀವಿ. ಇದು ನಮ್ಮ ಕೈಯಲ್ಲಿರುವಂಥದ್ದು. ಇದನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ. ಎರಡನೇದು, ಜೀನ್ಸ್ ಮಾರ್ಪಿಡಿ ಮಾಡಿಕೊಂಡು ನಮ್ಮ ಒಳಗಡೆ ನಮಗಿರುವಂತ ಸ್ವಾಭಾವಿಕ ಲಕ್ಷಣಗಳು ಸ್ವಲ್ಪ ಗುಣಪಡಿಸ್ಕೋಬೇಕು, ಪರಿವರ್ತನೆ ಮಾಡ್ಕೋಬೇಕಾದ್ರೆ ಅದನ್ನು ಸಾಧ್ಯವಾಗತ್ತೆ. ಆದ್ರೆ ಆಳವಾದ ಧ್ಯಾನದಿಂದ ಸಾಧ್ಯವಾಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡ್ಕೊಂಡ್ರೆ ಅದ್ಭುತವಾದ ಫಲಿತಗಳಿರುತ್ತೆ.